ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ನೀವೆಲ್ಲ ದ್ವಿತೀಯ ವರ್ಷ PUCಯ ಇತಿಹಾಸ ವಿಷಯದ ಮೊದಲನೇ ಅಧ್ಯಾಯವನ್ನು ತಿಳಿದುಕೊಂಡಿದ್ದೀರಿ. ನೀವೆಲ್ಲ ಇಷ್ಟಪಟ್ಟಿದ್ದೀರಿ ಅಂತ ಅನ್ಕೋತೀನಿ. ಯಾಕೆಂತಂದರೆ ನಿಮ್ಮೆಲ್ಲರ ಸ್ಪಂದನೆಯನ್ನು ನಾನು ನೋಡಿದ್ದೇನೆ, ಒಳ್ಳೆಯ ರೀತಿಯ ಸ್ಪಂದನೆಯನ್ನು ಕೊಟ್ಟಿದ್ದೀರಿ. ಹೀಗಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ನಾನು ಹೇಳ್ತಾ, ನಮಗೆ ಅಧ್ಯಾಪಕರಿಗೆ ಅತ್ಯಂತ ವಿಶೇಷವಾದಂತಹ ಸಂತೋಷ ಸಿಗುವುದು ಎಲ್ಲಿ ಅಂತ ಕೇಳಿದಾಗ, ನಾವು ಮಾಡಿದಂಥ ಪಾಠ ನಿಮ್ಮೆಲ್ಲರ ಮನವನ್ನು ಮುಟ್ಟಿದಾಗ, ಮನವನ್ನು ತಟ್ಟಿದಾಗ, ನಿಮ್ಮೆಲ್ಲರಿಗೂ ಅದು ಅರ್ಥವಾದರೆ ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದಿಲ್ಲ ಅಂತ ಹೇಳ್ತಾ, ನಾವು ಇತಿಹಾಸದ 2ನೇ ಅಧ್ಯಾಯಕ್ಕೆ ಪಾದಾರ್ಪಣೆ ಮಾಡೋಣ. 2ನೇ ಅಧ್ಯಾಯ ಬಹಳ ಕುತೂಹಲಕಾರಿಯಾದಂಥ ಅಧ್ಯಾಯ. ಈ 2ನೇ ವರ್ಷದ ದ್ವಿತೀಯ PUC ಇತಿಹಾಸ ವಿಭಾಗದ 2ನೇ ಅಧ್ಯಾಯ ಇದೆಯಲ್ಲ, ಇದೊಂದು ವಿಶಿಷ್ಟವಾದಂತಹ ಕುತೂಹಲಕಾರಿಯಾದಂತಹ ಅಧ್ಯಾಯ. ಯಾಕೆ ಅಂತಂದರೆ, ಇತಿಹಾಸದಲ್ಲೇ ಇನ್ನೊಂದು ಮುಖ ಇದೆ. ಆ ಮುಖವೇ ಪ್ರಾಚ್ಯಶಾಸ್ತ್ರ ಅಂತ, ಆರ್ಕಿಯಾಲಜಿ. ವಿಜ್ಞಾನಕ್ಕೆ ತುಂಬ ಹತ್ತಿರವಾದಂತಹ ಒಂದು ವಿಷಯ ಇದು. ವಿಜ್ಞಾನದ ಒಳಗೆ ಸೇರುವಂತಹ ಎಲ್ಲ ಅರ್ಹತೆಗಳನ್ನು ಇಟ್ಕೊಂಡಿರುವಂತಹ ವಿಷಯ ಅಂತಂದರೆ ಪ್ರಾಚ್ಯಶಾಸ್ತ್ರ, ಇತಿಹಾಸದ ಇನ್ನೊಂದು ವಿಭಾಗ ಅದು. ಅಂತಹ ಒಂದು ಪ್ರಾಚ್ಯಶಾಸ್ತ್ರದ ಸಂಗತಿಯನ್ನು ಒಳಗೊಂಡಂತಹ ಅಧ್ಯಾಯವೇ ಶಿಲಾಯುಗ ಮತ್ತು ಲೋಹಯುಗ. 2ನೇ ಅಧ್ಯಾಯ, ಇತಿಹಾಸದಲ್ಲಿ 2ನೇ ಅಧ್ಯಾಯ ಶಿಲಾಯುಗ ಮತ್ತು ಲೋಹಯುಗ. ಇದನ್ನು ಇತಿಹಾಸ ಪೂರ್ವಯುಗ ಅಂತಲೂ ಕರೀತಾರೆ. ಇದನ್ನು ಅಧ್ಯಾಯಕ್ಕೆ ಪ್ರವೇಶಿಸುವ ಮುನ್ನ ನಾವು ಇದರ ಅರ್ಥವನ್ನು ತಿಳ್ಕೊಳ್ಬೇಕಲ್ವ. ಶಿಲಾಯುಗ ಅಂತಂದರೆ ಏನು, ಲೋಹಯುಗ ಅಂತಂದರೆ ಏನು, ಇತಿಹಾಸ ಪೂರ್ವಯುಗ ಅಂತ ಯಾಕೆ? ನಿಮಗೆಲ್ಲ ಗೊತ್ತು, ನಿಮಗೆಲ್ಲರಿಗೂ ಗೊತ್ತು. ನಾವು ಒಂದೊಂದು ಕಾಲಘಟ್ಟವನ್ನು ಯುಗ ಸಂಬಂಧಿಯಾಗಿ ಕಾಣುವಂತಹ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೇವೆ. ಈಗ ಪುರಾಣ ಸಂಬಂಧಿ ಅಂತ ಹೇಳಿದ್ರೆ ತ್ರೇತಾಯುಗ, ದ್ವಾಪರ ಯುಗ, ಈಗ ನಾವು ಕಲಿಯುಗ, ಹೀಗೆಲ್ಲ ನೋಡಿ ಯುಗ ಅಂತ ಬರುತ್ತದೆ ಅಲ್ವಾ. ಯಾಕೆ ಒಂದೊಂದು ಕಾಲಕ್ಕೆ ಒಂದೊಂದು ಹೆಸರನ್ನು ಯಾಕೆ ಕರೆದುಕೊಂಡ್ವಿ, ನಾವು ಯಾಕೆ ಇಟ್ಕೊಂಡ್ವಿ, ಇತಿಹಾಸಕಾರರು ಯಾಕೆ ಆ ಹೆಸರನ್ನು ಇಟ್ಟವು? ನೋಡಿ, ಶಿಲಾಯುಗ, ಯಾಕೆ ಆ ಒಂದು ಯುಗಕ್ಕೆ ಶಿಲಾಯುಗ ಅಂತಲೇ ಇಟ್ಟರು? ಹೇಳ್ತೀನಿ ಅರ್ಥವನ್ನು. ಶಿಲೆ ಅಂತಂದರೆ ಏನು? ಕಲ್ಲು. ಕಲ್ಲಿನ ಯುಗ ಅಲ್ಲ, ಆ ರೀತಿ ಅರ್ಥ ಮಾಡ್ಕೊಳ್ಳೋದಲ್ಲ. ಆ ಕಾಲದ ಮಾನವನ ಬದುಕು ಶಿಲೆಯನ್ನೇ ಕೇಂದ್ರೀಕರಿಸಿ ಇತ್ತು. ಈ ಕಾಲಕ್ಕೂ ಆ ಕಾಲಕ್ಕೂ ಅಜಗಜಾಂತರ ವ್ಯತ್ಯಾಸ. ಮಾನವನ ಆದಿಮಾನವನ ಬದುಕು ಶಿಲೆಯ ಮೇಲೆ ಕೇಂದ್ರೀಕೃತವಾಗಿತ್ತು. ಅಂದರೆ ಶಿಲೆಯಿಂದ ಮಾಡಿದ ಉಪಕರಣಗಳೇ ಆತನ ಬದುಕಾಗಿತ್ತು. ಆ ಆದಿಮಾನವನ ಶಿಲಾಯುಗದ ಮಾನವನ ಬದುಕಿಗೂ ನಾವು ಈಗ ಇರುವಂತಹ ಬದುಕಿಗೂ, ನಾವು ಈಗ ಅನುಭವಿಸ್ತಾ ಇರುವಂತಹ ಬದುಕಿಗೂ ತುಂಬ ವ್ಯತ್ಯಾಸ ಇದೆ. ಈಗ ನಾವು ಬಟ್ಟೆಯನ್ನು ಧರಿಸ್ತೇವೆ, ಒಳ್ಳೊಳ್ಳೆಯ ಆಹಾರವನ್ನು ತಿಂತೇವೆ, ಹಾಗೆ ನಮ್ಮಲ್ಲಿ ಒಂದು ಸಂಸ್ಕಾರ ಇದೆ, ನಮ್ಮಲ್ಲಿ ಒಂದು ಸಂಸ್ಕೃತಿ ಇದೆ, ನಮ್ಮಲ್ಲಿ ಒಂದು ಕಲಾ ಪ್ರೌಢಿಮೆ ಇದೆ, ನಮ್ಮಲ್ಲಿ ಒಂದು ಪ್ರಜ್ಞಾವಂತಿಕೆ ಇದೆ. ಇಷ್ಟೆಲ್ಲ ಇರಬೇಕಾದ್ರೆ ಅಲ್ಲಿಂದ ಇಲ್ಲಿಯವರೆಗೆ ನಾವು ಸವೆಸಿದ ದಾರಿ ಏನಿದೆಯಲ್ಲ, ಆ ಶಿಲಾಯುಗದಿಂದ ಇಲ್ಲಿಯವರೆಗೆ ನಾವು ಸವೆಸಿದ ದಾರಿ ತುಂಬ ದೂರದ ದಾರಿ. ಈಗ ನಾವು ಆದಿ ಕಾಲಕ್ಕೆ ಹೋಗಬೇಕು, ಅಂದರೆ ಶಿಲಾಯುಗದ ಕಾಲಕ್ಕೆ ಹೋಗಬೇಕು. ಶಿಲಾಯುಗ ಅಂತಂದರೆ ಹೇಳಿದ್ನಲ್ಲ, ಶಿಲೆಯಿಂದ ಮಾಡಿದ ಉಪಕರಣವೇ ಆ ಕಾಲದ ಮಾನವನ ಬದುಕಾದ್ದರಿಂದ ಅಲ್ಲಿ ರೂಢ ಇಂಪ್ಲಿಮೆಂಟ್ಸ್, ಗಟ್ಟಿಯಾದಂತಹ ಒಂದು ಉಪಕರಣಗಳಿಂದ ಶಿಲೆಯನ್ನು ತಯಾರಿಸಿಕೊಳ್ತಾ ಇದ್ದ. ಆ ಉಪಕರಣಗಳಿಂದ ಬೇಟೆಯಾಡ್ತಾ ಇದ್ದ. ಬೇಟೆಯಾಡಿದಂತಹ ಆ ಒಂದು ಪ್ರಾಣಿಯನ್ನು ಅದೇ ಶಿಲೆಯ ಉಪಕರಣದಿಂದ ಕತ್ತರಿಸಿ ಸೇವಿಸ್ತಾ ಇದ್ದ. ಮಾನವನ್ನು ಮುಚ್ಚಿಕೊಳ್ಳಿಕ್ಕೆ ಮರದ ತೊಗಟೆಯನ್ನು ಮತ್ತೆ ಅದೇ ಶಿಲೆಯಿಂದ ತೆಗಿತಾ ಇದ್ದ, ಅದೇ ಉಪಕರಣದಿಂದ ತೆಗಿತಾ ಇದ್ದ. ಆಹಾರವನ್ನು ಹುಡುಕುವುದೇ ಅವನ ಬದುಕಾಗಿತ್ತು. ಅವನ ಬದುಕಿಗೆ ಬೇರೆ ಯಾವ ಉದ್ದೇಶವೇ ಇರಲಿಲ್ಲ. ಆ ಶಿಲಾಯುಗದ ಮಾನವನ ಬದುಕಿಗೆ ಬೇರೆ ಉದ್ದೇಶವೇ ಇರಲಿಲ್ಲ. ಅವನ ಉದ್ದೇಶ ಒಂದೇ, ಆಹಾರ, ಬೇಟೆಯಾಡುವುದು, ಇಷ್ಟೇ.
ಆ ಬೇಟೆಯಾಡಲಿಕ್ಕೆ ಅವನಿಗೆ ಇದ್ದಂಥ ಒಂದು ಸಲಕರಣೆ ಉಪಕರಣ ಅಂತಂದರೆ ಅದು ಶಿಲೆಯಿಂದ ಮಾಡಿದಂತಹ ಒಂದು ಉಪಕರಣ. ಆ ಉಪಕರಣದಿಂದಾಗಿ ಇತಿಹಾಸಕಾರರು ನಮ್ಮ ಅಧ್ಯಯನದ ಅನುಕೂಲತೆಗಾಗಿ ಆ ಕಾಲಕ್ಕೆ ಒಂದು ನಿರ್ದಿಷ್ಟ ಹೆಸರನ್ನು ಇಟ್ಟಂಥ ಹೆಸರೇ ಶಿಲಾಯುಗ. ಅರ್ಥ ಆಯಿತು ಅನ್ಕೋತೀನಿ. ಇನ್ನೊಂದು ಲೋಹಯುಗ. ಇದು ಕೂಡ ಹಾಗೆ. ಮಾನವ ಶಿಲೆಯ ಬದಲಿಗೆ ಲೋಹವನ್ನು ಉಪಯೋಗಿಸ್ತಾನೆ ಉಪಕರಣಕ್ಕೆ, ಸಲಕರಣೆಗಳಿಗೆ, ಅವನ ಎಲ್ಲ ಅಗತ್ಯದ ವಿದ್ಯಮಾನಗಳಿಗೆ ಆತ ಶಿಲೆಯ ಬದಲಾಗಿ ಲೋಹವನ್ನು ಬಳಸ್ತಾನೆ. ಲೋಹ ಪ್ರಚಲಿತಕ್ಕೆ ಬಂತು. ಆ ಕಾಲವನ್ನು ಲೋಹಯುಗ ಅಂತ ಕರಿತೇವೆ. ಎರಡು ಅರ್ಥ ಆಯಿತು. ಮೂರನೇದು ಒಂದಿದೆ, ಇತಿಹಾಸ ಪೂರ್ವಯುಗ. ಈ ಪಾಠದ ಶೀರ್ಷಿಕೆಯ ಅರ್ಥವನ್ನು ಹೇಳ್ತಾ ಇದ್ದೇನೆ ನಾನು. ಇತಿಹಾಸ ಪೂರ್ವಯುಗ. ಎರಡು ರೀತಿಯ ಯುಗಗಳಿದೆ. ಒಂದು ಇತಿಹಾಸ ಪೂರ್ವಯುಗ, ಇನ್ನೊಂದು ಐತಿಹಾಸಿಕ ಯುಗ. ಹೇಗೆ ಅದನ್ನು ನಾವು ಅರ್ಥೈಸಿಕೊಳ್ಳುವುದು, ಅದನ್ನು ವಿಭಾಗಿಸುವ ಹಿಂದಿನ ಕಾರಣ, ಉದ್ದೇಶ ಏನು ಅಂತ ಕೇಳಿದ್ರೆ, ನಿಮ್ಮ ಪಠ್ಯದ ಪ್ರಕಾರ ಹೇಳುವುದಾದರೆ ಇತಿಹಾಸ ಪೂರ್ವಯುಗ ಅಂತಂದರೆ ಬರವಣಿಗೆಗಳು ಉಪಲಬ್ಧ ಇಲ್ಲದ ಒಂದು ಕಾಲ, ಇಲ್ಲದ ಸಮಯ. ಆ ಕಾಲದಲ್ಲಿ ಬರವಣಿಗೆಯ ದಾಖಲೆಗಳೇ ಇರಲಿಲ್ಲ. ಅಂತಹ ಒಂದು ಕಾಲವನ್ನು ಇತಿಹಾಸ ಪೂರ್ವಯುಗ ಅಂತ ಕರೆದರು. ಬರವಣಿಗೆ ದಾಖಲೆಗಳು ಉಪಲಬ್ಧ ಇರುವಂತಹ ಕಾಲವನ್ನು ಐತಿಹಾಸಿಕ ಯುಗ ಅಂತ ಕರೆದರು. ಅದು ಸಾಮ್ರಾಜ್ಯಗಳ ಯುಗ. ಅಲ್ಲೆಲ್ಲ ಬರುತ್ತಲ್ಲ, ಬೇರೆ ಬೇರೆ ಸಾಮ್ರಾಜ್ಯಗಳು, ಜನಪದಗಳು ಎಲ್ಲ ಪ್ರಾರಂಭ ಆಗ್ತದೆಯಲ್ಲ, ಅದನ್ನು ನಾವು ಐತಿಹಾಸಿಕ ಯುಗಗಳು ಅಂತ ಕರೆದ್ವಿ. ಹೀಗೆ ಈ ವಿಭಾಗದಲ್ಲಿ ಎರಡು ರೀತಿ, ಒಂದು ಇತಿಹಾಸ ಪೂರ್ವಯುಗ, ಇನ್ನೊಂದು ಐತಿಹಾಸಿಕ ಯುಗ. ಈಗ ನಾವು ಅಧ್ಯಯನ ಮಾಡುವುದು ಇತಿಹಾಸ ಪೂರ್ವಯುಗ. ಅಂದರೆ ಆ ಕಾಲದಲ್ಲಿ ಬರವಣಿಗೆಗಳೇ ಇರಲಿಲ್ಲ, ಬರವಣಿಗೆಯ ದಾಖಲೆಗಳು ಉಪಲಬ್ಧ ಇರದ ಕಾಲಘಟ್ಟವನ್ನು ಇತಿಹಾಸ ಪೂರ್ವಯುಗ ಅಂತ ಕರಿತೇವೆ. ಇನ್ನೊಮ್ಮೆ ಹೇಳ್ತೇನೆ ನಿಮಗೆ ಬರೆದುಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ. ಬರವಣಿಗೆಗಳು ಉಪಲಬ್ಧವಿಲ್ಲದ ಕಾಲವನ್ನು ಇತಿಹಾಸ ಪೂರ್ವಯುಗ ಅಂತ ಕರೆದರೆ, ಬರವಣಿಗೆಯ ದಾಖಲೆಗಳು ಉಪಲಬ್ಧ ಇರುವಂತಹ ಕಾಲವನ್ನು ಐತಿಹಾಸಿಕ ಯುಗ ಅಂತ ಕರಿತೇವೆ. ಈಗ ನಾವು ಅಧ್ಯಯನ ಮಾಡುವುದು ಎರಡನೇ ಅಧ್ಯಾಯ, ಇತಿಹಾಸ ಪೂರ್ವಯುಗ. ಅದರಲ್ಲೂ ಶಿಲಾಯುಗ ಮತ್ತು ಲೋಹಯುಗ. ಇದು ಈ ಶೀರ್ಷಿಕೆಯ ಅರ್ಥ. ಇವಿಷ್ಟು ಪೀಠಿಕೆ ಅಂತ ಹೇಳ್ಬೋದು. ನೋಡಿ, ಭಾರತದಲ್ಲಿ ಆದಿಮಾನವ ಶಿಲಾಯುಗದ ಕಾಲದಲ್ಲಿ ತುಂಬ ವರ್ಷಗಳ ಹಿಂದೆ, ಅದು ತುಂಬ ವರ್ಷಗಳು ಅಂದರೆ ಅನೇಕ ಸಾವಿರ ವರ್ಷಗಳ ಹಿಂದೆ ಬದುಕಿದ್ದ. ಭಾರತದಲ್ಲಿ ಆದಿಮಾನವನ ಹೆಜ್ಜೆ ಗುರುತುಗಳನ್ನು ಹುಡುಕ್ತಾ ಹೋದರೆ ಅದು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಹೋಗ್ತದೆ, ಅನೇಕ ಸಾವಿರ ವರ್ಷಗಳ ಹಿಂದೆ ಹೋಗ್ತದೆ. ಆದಿಮಾನವನ ಹೆಜ್ಜೆ ಗುರುತುಗಳು ಜಗತ್ತಿನಲ್ಲಿ ಪ್ರಾಚೀನವಾಗಿ ಕಂಡುಬಂದ ದೇಶಗಳಲ್ಲಿ ಭಾರತ ಕೂಡ ಒಂದು. ಭಾರತದಲ್ಲೂ ಕೂಡ ಆದಿಮಾನವನ, ಶಿಲಾಯುಗದ ಮಾನವನ ಹೆಜ್ಜೆ ಗುರುತುಗಳು ಸಿಕ್ಕಿವೆ. ಆ ಕಾಲದಲ್ಲಿ ಅವನು ಈ ಕಠಿಣವಾದಂತಹ ರೂಡ್ ಇಂಪ್ಲಿಮೆಂಟ್ಸನ್ನು ಬಳಸ್ತಾ ಇದ್ದ, ಶಿಲೆಯಿಂದ ಮಾಡಿದ ಉಪಕರಣಗಳನ್ನು ಬಳಸ್ತಾ ಇದ್ದ. ಅದೇ ಅವನ ಬದುಕಾಗಿತ್ತು. ಹಾಗಾದರೆ ಭಾರತದಲ್ಲಿ ಯಾವ ಪ್ರದೇಶ ಶಿಲಾಯುಗದ ಮಾನವ ಮೊದಲಿಗೆ ನೆಲೆಸಿದ್ದ? ಇಂಥದ್ದೊಂದು ಪ್ರಶ್ನೆಯನ್ನು ಇಟ್ಕೊಂಡ್ರೆ ಇತಿಹಾಸಕಾರರಲ್ಲಿ ವಿಭಿನ್ನವಾದಂಥ ಅಭಿಪ್ರಾಯಗಳು ಬರ್ತದೆ. ಅವರಿಗೆ ಸಿಕ್ಕ ಆಧಾರಗಳ ಮೇಲೆ ಅವರು ಒಂದೊಂದು ರೀತಿಯ ಅಭಿಪ್ರಾಯವನ್ನು ಕೊಡ್ತಾರೆ. ಅಂದರೆ ಒಂದೇ ರೀತಿಯ ಅಭಿಪ್ರಾಯ ಎಲ್ಲರಿಂದ ಬಂದಿಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟು ಬೇರೆ ಬೇರೆ ಅಭಿಪ್ರಾಯಗಳು ಬೇರೆ ಬೇರೆ ಇತಿಹಾಸಕಾರರಿಂದ ಬಂದಿದೆ. ಯಾವ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆದಿಮಾನವ, ಶಿಲಾಯುಗದ ಕಾಲದ ಮಾನವ ಭಾರತದಲ್ಲಿ ಇದ್ದ ಹೇಳುವಂಥ ಪ್ರಶ್ನೆಗೆ ಒಂದೇ ಉತ್ತರ ಇಲ್ಲ, ಬೇರೆ ಬೇರೆ ಉತ್ತರಗಳಿವೆ. ಕೆಲವರು ಹೇಳ್ತಾರೆ ಹಿಮಾಲಯ ಪರ್ವತ ಪ್ರದೇಶದ ಸಿವಾಲಿಕ್ ಹೇಳುವ ಪ್ರದೇಶದಲ್ಲಿ, ಸಿವಾಲಿಕ್ ಹಿಮಾಲಯ ಪರ್ವತ ಶ್ರೇಣಿಯ ಸಿವಾಲಿಕ್ ಹೇಳುವಂಥ ಪ್ರದೇಶದಲ್ಲಿ ಆದಿಮಾನವ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೆದಾಡಿದ್ದ. ಶಿಲಾಯುಗದ ಮಾನವನ ಮೂಲ ಹೆಜ್ಜೆ ಗುರುತುಗಳು ಭಾರತದ ಯಾವ ಪ್ರದೇಶದಲ್ಲಿ ಸಿಗ್ತದೆ? ಕೆಲವರ ಪ್ರಕಾರ ಸಿವಾಲಿಕ್, ಹಿಮಾಲಯ ಪರ್ವತ ಶ್ರೇಣಿಯ ಸಿವಾಲಿಕ್ ಪ್ರದೇಶದಲ್ಲಿ ಶಿಲಾಯುಗದ ಮಾನವನ ಬದುಕು ಇತ್ತು ಭಾರತದಲ್ಲಿ ಅಂತ ಹೇಳಿದ್ರು. ಇದು ಆರಂಭದಲ್ಲಿ ಮನುಷ್ಯ ಇದ್ದಂಥ ಸ್ಥಳ ಭಾರತಕ್ಕೆ ಸಂಬಂಧಪಟ್ಟು ಹೇಳುವುದಾದರೆ. ಇನ್ನು ಕೆಲವರು ಬೇರೆ ಅಭಿಪ್ರಾಯವನ್ನು ಪಟ್ಟರು. ಅದು
ದಂಡಕಾರಣ್ಯ ಕರ್ನಾಟಕದ ಕೆಲವು ಪ್ರದೇಶಗಳು ಕೂಡ ಹೇಳ್ತಾರೆ. ಸೊ ದಂಡಕಾರಣ್ಯ ಮತ್ತು ಶಿವಾಲಿಕ್ ಇದು ದಕ್ಷಿಣ ಭಾರತ, ಇದು ಉತ್ತರ ಭಾರತದಲ್ಲಿದೆ. ಸೊ ಉತ್ತರ ಭಾರತದ ಶಿವಾಲಿಕ್ ಕೆಲವರ ಪ್ರಕಾರ ಆದಿಮಾನವನ ಮೊದಲ ಸ್ಥಳ, ಮೊದಲು ಬದುಕಿದ ಸ್ಥಳ, ಮೊದಲು ನಡೆದಾಡಿದ ಸ್ಥಳ. ಆದರೆ ಇನ್ನು ಕೆಲವರ ಪ್ರಕಾರ ದಕ್ಷಿಣ ಭಾರತದ ದಂಡಕಾರಣ್ಯ, ದಕ್ಷಿಣ ಭಾರತದ ದಂಡಕಾರಣ್ಯವೇ ಕರ್ನಾಟಕದ ಕೆಲವು ಪ್ರದೇಶಗಳೇ ಆದಿಮಾನವನ ಭಾರತಕ್ಕೆ ಸಂಬಂಧಪಟ್ಟು ಪ್ರಾರಂಭದ ಒಂದು ಪ್ರದೇಶ ಅಂತ ಹೇಳ್ತಾರೆ. ಸೊ ಈ ರೀತಿಯ ಅಭಿಪ್ರಾಯಗಳಿವೆ. ಆದರೆ ಬಹುತೇಕ ಜನರು ಒಪ್ಪಿಕೊಂಡಂತಹ ವಿಷಯ ಅಂತಂದರೆ ದಕ್ಷಿಣ ಭಾರತದಲ್ಲೇ ಶಿಲಾಯುಗದ ಕಾಲದ ಮಾನವ ಭಾರತದಲ್ಲಿ ಮೊದಲ ಬಾರಿಗೆ ಇದ್ದ, ಮೊಟ್ಟ ಬಾರಿಗೆ ನಡೆದಂಥ ಪ್ರದೇಶ ಅಂದರೆ ದಕ್ಷಿಣ ಭಾರತವೇ ಅಂತ ಸರ್ವೇ ಸಾಮಾನ್ಯವಾಗಿ ಬಹುತೇಕರು ಒಪ್ಪಿಕೊಂಡಿದ್ದು. ಎಲ್ಲರೂ ಅಲ್ಲ, ಇದಕ್ಕೂ ವಿರೋಧಾಭಾಸಗಳಿರ್ಬೋದು. ಆದರೆ ಹಲವಾರು ಜನರು ಒಪ್ಪಿಕೊಂಡಿದ್ದು ದಂಡಕಾರಣ್ಯ ಪ್ರದೇಶವೇ, ಅಂದರೆ ದಕ್ಷಿಣ ಭಾರತವೇ ಆದಿ ಮಾನವನ ಆರಂಭದ ಹೆಜ್ಜೆ ಗುರುತುಗಳು ಸಿಗುವಂತಹ ಒಂದು ಸ್ಥಳ ಅಂತ ತಿಳಿದುಕೊಳ್ತಾರೆ. ಇನ್ನು ಆ ಕಾಲದ ಮನುಷ್ಯನ ಜನಾಂಗಗಳ ಬಗ್ಗೆ ನೋಡುವುದಾದರೆ, ಈಗ ಭಾರತದಲ್ಲಿ ಅನೇಕ ಜನಾಂಗಗಳು, ಅನೇಕ ಜಾತಿಗಳು, ಧರ್ಮಗಳು ಎಲ್ಲ ಮಿಶ್ರಣವಾಗಿದೆ ಅಲ್ವಾ. ಇವೆಲ್ಲ ಹೇಗಾಯಿತು ಅಂತ ಕೇಳಿದರೆ, ಇತಿಹಾಸಕಾರರ ಪ್ರಕಾರ ಆರಂಭದ ಅನೇಕ ಜನಾಂಗಗಳ ಮಿಶ್ರಣದ ಫಲಶ್ರುತಿ ಭಾರತದ ಈ ರೀತಿಯ ಒಂದು ಸಾಮುದಾಯಿಕ ವ್ಯವಸ್ಥೆ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಅನೇಕ ಜನಾಂಗದವರಿದ್ದರು. ನಿಗ್ರೋಸ್ಗಳಿದ್ದರು, ಡ್ರಾವಿಡಿಯನ್ಸ್ ಇದ್ದು, ಮಂಗೋಲಿಯನ್ಸ್ಗಳಿದ್ದರು, ಆಲ್ಫೈನ್ಸ್. ಇನ್ನೊಮ್ಮೆ ಹೇಳ್ತೇನೆ, ಆರಂಭದ ಶಿಲಾಯುಗದ ಕಾಲದ ಜನಾಂಗಕ್ಕೆ ಸಂಬಂಧಪಟ್ಟು ಇತಿಹಾಸಕಾರರು ಅನೇಕ ಜನಾಂಗಗಳನ್ನು ಹೆಸರಿಸ್ತಾರೆ. ಅವರ ಜನಾಂಗ ಮಂಗೋಲಾಯ್ಡ್ಸ್ ಆಗಿದ್ದರು, ಅವರು ಡ್ರಾವಿಡಿಯನ್ಸ್ ಆಗಿದ್ದರು, ಅವರು ಆಲ್ಫೈನ್ಸ್ ಜನಾಂಗಕ್ಕೆ ಸೇರಿದವರಾಗಿದ್ದರು, ಅಥವಾ ನಿಗ್ರೋಸ್ಗಳಾಗಿದ್ದರು. ನಿಗ್ರೋಸ್, ಮಂಗೋಲಾಯ್ಡ್ಸ್, ಆಲ್ಫೈನ್ಸ್, ಡ್ರಾವಿಡಿಯನ್ಸ್, ಈ 4 ಜನಾಂಗಗಳ ಹೆಸರನ್ನು ಶಿಲಾಯುಗದ ಜನರ ಜನಾಂಗ ಅಂತ ಇತಿಹಾಸಕಾರರು ಹೇಳ್ತಾರೆ. ಇವರೆಲ್ಲರ ಮಿಶ್ರಣದಿಂದಾಗಿ ಭಾರತದ ಈ ಸಾಮುದಾಯಿಕ ವ್ಯವಸ್ಥೆಗಳು ಒಡಮೂಡಿದೆ, ವ್ಯುತ್ಪತ್ತಿಯಾಗಿದೆ ಹೇಳುವಂಥ ಅಭಿಪ್ರಾಯವನ್ನು ಪಡ್ತಾರೆ. ಏನೇ ಆದರೂ ಕೂಡ ಎಲ್ಲರೂ ಒಪ್ಕೊಳ್ಳುವಂಥದ್ದು ದಕ್ಷಿಣ ಭಾರತದ ಒಂದು ಸಂಗತಿಯನ್ನೇ ಒಪ್ಕೊಳ್ತಾರೆ. ದಕ್ಷಿಣ ಭಾರತವೇ ಆದಿ ಮಾನವನ ಮೂಲ ಹೆಜ್ಜೆ ಗುರುತುಗಳು ಇರುವಂತಹ ಸ್ಥಳ ಅಂತ ಒಪ್ಕೊಳ್ತಾರೆ. ಹಾಗಾದರೆ ಎಷ್ಟು ವರ್ಷಗಳ ಹಿಂದೆ ನಾನು ಇಷ್ಟೆಲ್ಲ ಹೇಳಿದ್ನಲ್ಲ, ದಕ್ಷಿಣ ಭಾರತದ ಹಿಂದೆ ಆದಿಮಾನವ ಮೊಟ್ಟ ಬಾರಿಗೆ ಇದ್ದ ಅಂತ, ಎಷ್ಟು ವರ್ಷಗಳ ಹಿಂದೆ ಇದ್ದ? ಆಶ್ಚರ್ಯ ಆಗ್ಬೋದು ಮಕ್ಕಳೇ ನಿಮಗೆಲ್ಲ. 1,50,000 ವರ್ಷಗಳ ಹಿಂದೆ. 1,50,000 ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಆದಿಮಾನವ, ಶಿಲಾಯುಗದ ಕಾಲದ ಮಾನವ ನಡೆದಾಡಿದ್ದ. ನೋಡಿ, ಎಂಥ ಅದ್ಭುತವಾದಂಥ, ಅಚ್ಚರಿಯ, ಕೌತುಕಮಯವಾದಂಥ ಸಂಗತಿ ಅನ್ನಿಸ್ತಾ ಇಲ್ವೇ ನಮಗೆ? 10-15 ವರ್ಷಗಳೇ ಬಹಳ ಸುದೀರ್ಘ ಅಂತ ಅನಿಸ್ಬಿಡ್ತದೆ. ಈಗ ನಾವು ಮಾತಾಡ್ತಾ ಇರುವಂತಹ ಸಂಗತಿ ಅಂದರೆ 1,50,000 ವರ್ಷಗಳ ಹಿಂದಿನ ಸಂಗತಿ. ಅಷ್ಟು ಸುದೀರ್ಘ ವರ್ಷಗಳ ಹಿಂದೆ ಆದಿಮಾನವ ಈ ನೆಲದಲ್ಲಿ, ಭಾರತ ಹೇಳುವಂಥ ಈ ಒಂದು ಪುಣ್ಯ ಭೂಮಿಯಲ್ಲಿ ನಡೆದಾಡಿದ್ದ ಆದಿಮಾನವನ ಕಾಲದ ಹೆಜ್ಜೆ ಗುರುತುಗಳನ್ನು ಇಷ್ಟು ವರ್ಷಗಳ ಹಿಂದಕ್ಕೆ ಕೊಂಡೊಯ್ತಾರೆ ನಮ್ಮ ಇತಿಹಾಸಕಾರರು. ಇನ್ನು ಇವಿಷ್ಟು ಸಂಗತಿಗಳು ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ಇತಿಹಾಸ ಪೂರ್ವ ಯುಗದಲ್ಲಿ ಮುಖ್ಯವಾಗಿ 6 ವಿಭಾಗಗಳಿದೆ. ಇತಿಹಾಸ ಪೂರ್ವ ಯುಗವನ್ನು ಇತಿಹಾಸಕಾರರು ನಮ್ಮ ಅಧ್ಯಯನದ ಅನುಕೂಲತೆಗಾಗಿ, ಅಧ್ಯಯನ ಮಾಡಲಿಕ್ಕೆ ಸುಲಭತೆ ಸಿಗಲಿ, ಈಸಿ ಆಗಲಿ ಅಧ್ಯಯನ ಮಾಡಲಿಕ್ಕೆ ಅನ್ನೋ ಕಾರಣಕ್ಕಾಗಿ 6 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಯಾವುದನ್ನು? ಇತಿಹಾಸ ಪೂರ್ವ ಯುಗವನ್ನು. ಇದರಲ್ಲಿ ಎಷ್ಟು ವಿಭಾಗಗಳು? 6 ವಿಭಾಗಗಳು. ಈಗ ನಾನು ಬರೀತೇನೆ, ಕರೆಕ್ಟಾಗಿ ನೋಡ್ತಾ ಕೇಳ್ತಾ ಹೋಗಿ. ಮೊದಲನೇದು ಪ್ಯಾಲಿಯೋಲಿಥಿಕ್ ಏಜ್. ಪ್ಯಾಲಿಯೋಲಿಥಿಕ್
ಹಳೆ ಶಿಲಾಯುಗ. ಇದು 2 ಅಂಕದ ಪ್ರಶ್ನೆಗೆ ಕೇಳ್ಬೋದು ಇದನ್ನು. ಹಳೆ ಶಿಲಾಯುಗ 1ನೇ ವಿಭಾಗ. 2ನೇದು ಮೆಸೋಲಿಥಿಕ್ ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಮಧ್ಯ ಶಿಲಾಯುಗ. ಮಧ್ಯಶಿಲಾಯುಗ. 3ನೇದು ನಿಯೋಲಿಥಿಕ್ ಅಂದರೆ ನವಶಿಲಾಯುಗ. ನವಶಿಲಾಯುಗ. 4ನೇದು ತಾಮ್ರಯುಗ. ಇದು ಲೋಹಯುಗಕ್ಕೆ ಬಂತು. 5ನೇದು ಕಂಚಿನ ಯುಗ. 6ನೇದು ಕಬ್ಬಿಣ ಯುಗ. ನೋಡಿ, ಕಾಪರ್ ಏಜ್, ಬ್ರಾನ್ಸ್ ಏಜ್, ಐರನ್ ಏಜ್. ಐ ವಿಲ್ ರಿಪೀಟ್. ಮೊದಲನೇದಾಗಿ ಇತಿಹಾಸ ಪೂರ್ವ ಯುಗವನ್ನು 6 ಭಾಗಗಳಾಗಿ ಅಧ್ಯಯನದ ಅನುಕೂಲತೆಗಾಗಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೇದು ಹಳೆ ಶಿಲಾಯುಗ, ದಟ್ ಈಸ್ ಪ್ಯಾಲಿಯೋಲಿಥಿಕ್ ಏಜ್. 2ನೇದು ಮಧ್ಯಶಿಲಾಯುಗ, ಮೆಸೋಲಿಥಿಕ್ ಏಜ್. 3ನೇದು ನವಶಿಲಾಯುಗ, ನಿಯೋಲಿಥಿಕ್ ಏಜ್. 4ನೇದು ಇದು ಲೋಹಯುಗಕ್ಕೆ ಬಂತು. 4ನೇದು ತಾಮ್ರಯುಗ. 5ನೇದು ಕಂಚಿನ ಯುಗ. 6ನೇದು ಕಬ್ಬಿಣ ಯುಗ. ಇವೆಲ್ಲ ಬೇರೆ ಬೇರೆ ಕಾಲಘಟ್ಟದಲ್ಲಿ ಅಸ್ತಿತ್ವದಲ್ಲಿತ್ತು. ಇದರಲ್ಲಿ ತುಂಬ ಹಿಂದೆ ಇದ್ದದ್ದು ಯಾವುದು? ಮೊದಲನೇದು ಹಳೆ ಶಿಲಾಯುಗ, ಆ ನಂತರಕ್ಕೆ ಮಧ್ಯಶಿಲಾಯುಗ, ಅದಾದ ಮೇಲೆ ನವಶಿಲಾಯುಗ, ನಂತರದಲ್ಲಿ ತಾಮ್ರಯುಗ, ಆಮೇಲೆ ಕಂಚಿನ ಯುಗ, ಕೊನೆಯದಾಗಿ ಯುಗ. ಹೀಗೆ ಇತಿಹಾಸ ಪೂರ್ವ ಯುಗವನ್ನು 6 ಭಾಗಗಳಾಗಿ ಇತಿಹಾಸಕಾರರು ಅಧ್ಯಯನದ ಅನುಕೂಲತೆಗಾಗಿ ವಿಭಾಗ ಮಾಡಿದ್ದಾರೆ. ಈಗ ನಾವು 1 by 1 ಇದನ್ನು ಅಧ್ಯಯನ ಮಾಡಬೇಕು. 1 by 1 ಇದನ್ನು ಅಧ್ಯಯನ ಮಾಡೋಣ. ಮೊದಲನೇದಾಗಿ ಹಳೆ ಶಿಲಾಯುಗ, ಪ್ಯಾಲಿಯೋಲಿಥಿಕ್ ಏಜ್. ಮೊದಲನೇದು ಹಳೆ ಶಿಲಾಯುಗ, ಪ್ಯಾಲಿಯೋಲಿಥಿಕ್ ಏಜ್. ಗ್ರೀಕ್ ಭಾಷೆಯ ಪ್ಯಾಲಿಯೋ ಇದು ಗ್ರೀಕ್ ಭಾಷೆ. ಈ ಶಬ್ದದಿಂದ ಇದು ವ್ಯುತ್ಪತ್ತಿಯಾಗಿದೆ. ಪ್ಯಾಲಿಯೋ ಅಂದರೆ ಹಳೆ, ಓಲ್ಡ್ ಅಂತ ಅರ್ಥ. ಪ್ಯಾಲಿಯೋ ಅಂದರೆ ಓಲ್ಡ್ ಅಂತ. ಲಿತ್ ಅಂದರೆ LITH, ಲಿತ್ ಅಂದರೆ ಸ್ಟೋನ್. ಪ್ಯಾಲಿಯೋಲಿತ್ ಏನಾಯಿತು? ಓಲ್ಡ್ ಸ್ಟೋನ್. ಆಮೇಲೆ ಏಜ್, ಯುಗ, ಓಲ್ಡ್ ಸ್ಟೋನ್ ಏಜ್. ಕನ್ನಡದಲ್ಲಿ ಹಳೆ ಶಿಲಾಯುಗ ಅಲ್ವಾ? ಹಳೆ ಶಿಲಾಯುಗ ಅಂತ ಇದನ್ನು ಕರಿತೇವೆ. ಇದು 40,000 ಕ್ರಿಸ್ತಪೂರ್ವ 40,000ದಿಂದ ಕ್ರಿಸ್ತಪೂರ್ವ 10,000 ಈ ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು. 40,000ದಿಂದ 10,000 ಕ್ರಿಸ್ತಪೂರ್ವ 40,000ದಿಂದ 10,000 ಈ ಒಂದು ಕಾಲಘಟ್ಟದಲ್ಲಿ, ಅಂದರೆ ಸುಮಾರು ಇಲ್ಲಿಗೆ 42,000 ವರ್ಷಗಳ ಹಿಂದೆ ಇದು ಅಸ್ತಿತ್ವದಲ್ಲಿ ಇತ್ತು ಅಂತ ಅರ್ಥ ಮಾಡಿಕೊಳ್ಳಬಹುದು. ಎಲ್ಲಿಯವರೆಗೆ? 10,000. ಒಂದು 30,000 ವರ್ಷಗಳ ಕಾಲಮಾನವನ್ನು ಹಳೆ ಶಿಲಾಯುಗ ಅಂತ ಇತಿಹಾಸಕಾರರು ಹೇಳ್ತಾರೆ. ಇದರಲ್ಲಿ ಮುಖ್ಯವಾಗಿ ಮನುಷ್ಯ ಈ ಕಾಲಘಟ್ಟದಲ್ಲಿ ಅತ್ಯಂತ ಗಟ್ಟಿಯಾದಂತಹ ಶಿಲೆಯನ್ನು ಉಪಯೋಗಿಸ್ತಾ ಇದ್ದ. ಗಟ್ಟಿಯಾದಂತಹ ಶಿಲೆಯನ್ನು ಈ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದ. ಕ್ವಾರ್ಟ್ಝೈಟ್ ಶಿಲೆಯನ್ನು ಆತ ಉಪಕರಣಗಳಿಗಾಗಿ ಉಪಯೋಗಿಸ್ತಾ ಇದ್ದ. ತನ್ನ ಆಯುಧಗಳನ್ನು ಮಾಡಿಕೊಳ್ಳಿಕ್ಕಾಗಿ ಆತ ಯಾವ ಶಿಲೆಯನ್ನು ಉಪಯೋಗಿಸ್ತಿದ್ದ ಅಂತ ಕೇಳಿದ್ರೆ ಕ್ವಾರ್ಟ್ಝೈಟ್. ಕ್ವಾರ್ಟ್ಝೈಟ್ ಶಿಲೆಯನ್ನು ಆತ ಉಪಯೋಗಿಸ್ತಾ ಇದ್ದ. ಹೀಗಾಗಿ ಆ ಕಾಲದ ಅಂದರೆ ಪ್ಯಾಲಿಯೋಲಿಥಿಕ್ ಹಳೆ ಶಿಲಾಯುಗದ ಮಾನವನನ್ನು
ಕ್ವಾರ್ಟ್ಝೈಟ್ ಮ್ಯಾನ್ ಅಂತ ಕೂಡ, ಕ್ವಾರ್ಟ್ಝೈಟ್ ಮನುಷ್ಯ ಅಂತ ಕೂಡ ಕರೀತಾರೆ. ಇನ್ನೊಂದು ಹೆಸರಿದೆ ಅವನಿಗೆ, ಕ್ವಾರ್ಟ್ಝೈಟ್ ಮ್ಯಾನ್ ಅಂತ ಕೂಡ ಕರೀತಾರೆ. ಯಾಕೆ ಕ್ವಾರ್ಟ್ಝೈಟ್ ಮ್ಯಾನ್ ಅಂತ ಕರೀತಾರೆ? ಬಿಕಾಸ್ ಅವನು ಕ್ವಾರ್ಟ್ಝೈಟ್ ಶಿಲೆಯಿಂದ ಟೂಲ್ಸನ್ನು, ಮಟೀರಿಯಲ್ಸ್ಗಳನ್ನು, ಉಪಕರಣಗಳನ್ನು ಮಾಡ್ತಾ ಇದ್ದ. ಹೀಗಾಗಿ ಕ್ವಾರ್ಟ್ಝೈಟ್ ಮ್ಯಾನ್ ಅಂತ ಆತನನ್ನು ಕರೆಯುವುದು ಉಂಟು. ಅದಕ್ಕಾಗಿ ಅವನನ್ನು ಆ ರೀತಿ ಕರೀತಾರೆ. ಈ ಕಾಲಘಟ್ಟದಲ್ಲಿ ಅವನಿಗೆ ನಾನು ಆರಂಭದ ಪೀಠಿಕೆಯಲ್ಲಿ ಹೇಳಿದ್ನಲ್ಲ, ಯಾವ ಪ್ರಜ್ಞೆ ಕೂಡ ಇರಲಿಲ್ಲ ಅವನಿಗೆ, ಯಾವ ಚಿಂತನೆಯೂ ಇರಲಿಲ್ಲ. ಕೇವಲ ಉಪಕರಣ ಮಾಡುವುದು, ಬೇಟೆಯಾಡುವುದು, ಆಹಾರ ತಿನ್ನುವುದು, ಇಷ್ಟೇ ಕೆಲಸ ಅವನಿಗೆ. ಬೇರೆ ಯಾವ ಯೋಚನೆಗಳು, ಬೌದ್ಧಿಕ ಬೆಳವಣಿಗೆಗಳು ಅವನಲ್ಲಿ ಇರಲಿಲ್ಲ. ನೋ ಐಡಿಯಾ ಆಫ್ ಪಾಟ್ರಿ, ಗಡಿಗೆ ಮಡಿಕೆ ಮಾಡುವುದು ಐಡಿಯಾ ಇರಲಿಲ್ಲ. ಬೆಂಕಿಯ ಉಪಯೋಗ ತಿಳಿದಿರಲಿಲ್ಲ, ಕೃಷಿಯ ಉಪಯೋಗ ತಿಳಿದಿರಲಿಲ್ಲ, ಒಂದು ಕಡೆ ನೆಲೆಸುವ ಉಪಯೋಗ ತಿಳಿದಿರಲಿಲ್ಲ. ಯಾವ ಪ್ರಜ್ಞೆ ಕೂಡ ಇಲ್ಲ. ಕೇವಲ ಬೇಟೆಯಾಡುವುದು ಮಾತ್ರ ಅವನ ಕೆಲಸ ಆಗಿತ್ತು. ಈ ಕಾಲದ ಮನುಷ್ಯನ ಬದುಕು ಬೇಟೆಯನ್ನೇ ಅವಲಂಬಿಸಿತ್ತು. ಬೇಟೆಯನ್ನು ಬಿಟ್ಟು ಬೇರೆ ಏನೂ ಇರಲಿಲ್ಲ ಅವನ ಬದುಕಿನಲ್ಲಿ. ಹಳೆ ಶಿಲಾಯುಗದ ಕಥೆ ಇದು. ಅವನು ಯಾವ ಜನಾಂಗಕ್ಕೆ ಸೇರಿದವನಾಗಿದ್ದ ಹಾಗಾದರೆ? ಯಾವ ರೀತಿಯಲ್ಲಿದ್ದ? ಅವನ ಸ್ವರೂಪ, ಅವನ ದೈಹಿಕ ಲಕ್ಷಣ ಹೇಗಿತ್ತು ಅಂತ ನೋಡೋದಾದರೆ, ಇತಿಹಾಸಕಾರರ ಪ್ರಕಾರ ಅವನು ನಿಗ್ರೋ ಜನಾಂಗಕ್ಕೆ ಸೇರಿದ ಮನುಷ್ಯನಿಗೆ ತುಂಬ ಹತ್ತಿರದಲ್ಲಿದ್ದ. ನಿಗ್ರೋ ರೀತಿಯಲ್ಲಿ ಅವನು ಇದ್ದ. ನಿಗ್ರೋಗಳು ರೀತಿಯಲ್ಲಿ ಅವನ ಸ್ವರೂಪ ಹೇಗೆ ಅಂತ ನೋಡಿದ್ರೆ, ಗಿಡ್ಡನೆಯ ಆಕಾರ, ನಿಲುವಿನಲ್ಲಿ ಗಿಡ್ಡನೆಯ ನಿಲುವಿತ್ತು. ಅವನು ತುಂಬ ಎತ್ತರದ ವ್ಯಕ್ತಿ ಏನಾಗಿರಲಿಲ್ಲ. ಚಪ್ಪಟೆಯ ಮೂಗಿತ್ತು, ಫ್ಲ್ಯಾಟ್ ನೋಸ್, ಚಪ್ಪಟೆಯ ಮೂಗಿತ್ತು. ಆಮೇಲೆ ಅವನ ಕೂದಲುಗಳು ಹೇಗಿದ್ದವು ಅಂದರೆ, ಅದು ಒಂದು ರೀತಿಯ ಗುಂಗುರು ಕೂದಲು ಅಂತ ಹೇಳ್ತೇವಲ್ಲ ನಾವು, ಉಲಿ ಹೇರ್ಸ್, ಆ ಗುಂಗುರು ಕೂದಲಿನ ಸ್ವರೂಪ ಅವನಲ್ಲಿತ್ತು. ಡಾರ್ಕ್ ಸ್ಕಿನ್, ಕಪ್ಪು ಚರ್ಮ, ಕಪ್ಪು ಬಣ್ಣ ಅವನದಾಗಿತ್ತು. ಈ ರೀತಿಯ ದೈಹಿಕ ಲಕ್ಷಣವನ್ನು ಈ ಹಳೆ ಶಿಲಾಯುಗದ ಮನುಷ್ಯ ಹೊಂದಿದ್ದಂತೆ. ಅದು ಇತಿಹಾಸಕಾರರು, ಅದರಲ್ಲೂ ಪ್ರಾಚ್ಯಶಾಸ್ತ್ರಜ್ಞರು ಉತ್ಖನನದಲ್ಲಿ ಎಕ್ಸ್ಕವೇಷನ್ ಎಲ್ಲ ಮಾಡಿ ಅದನ್ನು ಕಂಡುಹಿಡಿದಿದ್ದಾರೆ. ಈ ಸಂಗತಿಗಳನ್ನೆಲ್ಲ ಬೆಳಕಿಗೆ ತಂದಿದ್ದಾರೆ. ಇನ್ನು ಭಾರತದಲ್ಲಿ ಈ ಹಳೆ ಶಿಲಾಯುಗದ ನೆಲೆಗಳು ಯಾವುದು? 2 ಅಂಕದ ಪ್ರಶ್ನೆಗೆ ಕೇಳ್ತಾರೆ. ಯಾವ್ಯಾವ ಪ್ರದೇಶಗಳಲ್ಲಿ ಇದರ ಕುರುಹುಗಳು ಸಿಕ್ಕಿದೆ ನಮಗೆ? ನೆಲೆಗಳು, ಸೈಟ್ಸ್ ಅಂತ ಹೇಳ್ತೇವೆ ನಾವು. ಎಲ್ಲೆಲ್ಲಿ ಭಾರತದ ಯಾವ್ಯಾವ ಪ್ರದೇಶದಲ್ಲಿ ನೋಡಿ, ಬರ್ಕೊಳ್ಳಿ. ಸೋಹನ್ ರಿವರ್ ಬೇಸಿನ್, ಇದು ಪ್ರೆಸೆಂಟ್ ಪಾಕಿಸ್ತಾನದಕ್ಕೆ ಬರುತ್ತೆ. ಸೋಹನ್ ನದಿಯ ತೀರ, ಪಾಕಿಸ್ತಾನದ ಸೋಹನ್ ನದಿ ತೀರ. ಹಾಗೆ ಭಾರತದ ನರ್ಮದಾ, ತುಂಗಭದ್ರಾ ಕಣಿವೆ, ನದಿ ಕಣಿವೆ, ನರ್ಮದಾ ತುಂಗಭದ್ರಾ ನದಿ ಕಣಿವೆ. ಹಾಗೆ ಮಧ್ಯಪ್ರದೇಶದ ಭೋಪಾಲ್ ಮತ್ತು ಛೋಟಾನಾಗ್ಪುರ್, ಮಧ್ಯಪ್ರದೇಶದ ಭೋಪಾಲ್ ಮತ್ತು ಛೋಟಾನಾಗ್ಪುರ್. ಹಾಗೆ ತಮಿಳುನಾಡಿನ ತಿರುನಾಲ್ವೇಲಿ, ತಮಿಳುನಾಡಿನ ತಿರುನಾಲ್ವೇಲಿ. ಆಂಧ್ರ ಪ್ರದೇಶದ ಕರ್ನೂಲ್. ಹಾಗೆ ಉತ್ತರ ಪ್ರದೇಶದ ಬೇಲಾನ್ ಗುಹೆಗಳು, ಕರ್ನಾಟಕದ ಲಿಂಗಸಗೂರು, ರಾಯಚೂರು ಜಿಲ್ಲೆಯ ಲಿಂಗಸಗೂರು ಮತ್ತು ಬೆಳಗಾಂ ಜಿಲ್ಲೆಯ ಘಟಪ್ರಭಾ ನದಿ ತೀರ. ಇವೆಲ್ಲ ಹಳೆ ಶಿಲಾಯುಗದ ನೆಲೆಗಳು, ಭಾರತದಲ್ಲಿ ಸಿಕ್ಕಂಥ ಪ್ರದೇಶಗಳು. ಹಳೆ ಶಿಲಾಯುಗದ ಗುರುತುಗಳು, ಕುರುಹುಗಳು ಎಲ್ಲ ಎಲ್ಲೆಲ್ಲಿ ಸಿಕ್ಕಿದೆ ಅಂತಂದರೆ, ಈಗ ನಾನು ಹೇಳಿದ ಎಲ್ಲ ಪ್ರದೇಶಗಳಲ್ಲಿ ಈ ಹಳೆ ಶಿಲಾಯುಗದ ಕುರುಹುಗಳು ನಮಗೆ ಸಿಕ್ಕಿವೆ. ಇದು ಹಳೆ ಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಸಂಗತಿಯಾದರೆ, 2ನೇ ವಿಭಾಗ ಮೆಸೋಲಿಥಿಕ್, ಅದು ಮಧ್ಯಶಿಲಾಯುಗ. ಹಳೆ ಶಿಲಾಯುಗದ ನಂತರದ ಕಾಲ ಮತ್ತು ನವಶಿಲಾಯುಗಕ್ಕಿಂತ ಮೊದಲಿನ ಕಾಲ, ಅವೆರಡರ ಮಧ್ಯದ ಒಂದು ಕಾಲಘಟ್ಟವನ್ನು ಮಧ್ಯಶಿಲಾಯುಗ. ಯಾಕೆ ಅದೇ ಹೆಸರು ಕೊಟ್ಟರು ಅಂದರೆ, 2 ಪ್ರಮುಖ ಯುಗಗಳ ಮಧ್ಯದ ಕಾಲ ಅದಾದ್ದರಿಂದ ಅದು ಮಧ್ಯಶಿಲಾಯುಗ ಅಂತ ಕರೆದರು. ಇಲ್ಲೂ ಕೂಡ ಮೆಸೋಲಿಥಿಕ್, ಅಗೇನ್ ಗ್ರೀಕ್ ಶಬ್ದವಾದಂತಹ ಮೆಸೋ ಅಂದರೆ ಮಿಡಲ್, ಮಧ್ಯ ಅಂತ ಅರ್ಥ ಆಗ್ತದೆ. ಕೆಲವರು ಬೃಹತ್ ಅಂತಲೂ ಹೇಳ್ತಾರೆ, ಮಧ್ಯಶಿಲಾಯುಗ ಅಂತ. ಅಗೇನ್ ಲಿತ್ ಅಂದರೆ ಸ್ಟೋನ್,
ಮಧ್ಯಶಿಲಾಯುಗ. ಈ ಕಾಲ ಹಾಗಾದರೆ ಎಷ್ಟು ವರ್ಷಗಳ ಹಿಂದೆ ಅಸ್ತಿತ್ವದಲ್ಲಿತ್ತು ಅಂತ ಕೇಳಿದ್ರೆ, ಕ್ರಿಸ್ತಪೂರ್ವ 10,000ದಿಂದ ಕ್ರಿಸ್ತಪೂರ್ವ 8,000, ಕ್ರಿಸ್ತಪೂರ್ವ 10,000ದಿಂದ ಕ್ರಿಸ್ತಪೂರ್ವ 8,000, ಇಷ್ಟು ವರ್ಷಗಳ ಹಿಂದೆ, ಅಂದರೆ ಸುಮಾರು ಈಗೊಂದು 12-13,000 ವರ್ಷಗಳ ಹಿಂದೆ ಅಂತ ಹೇಳ್ತಾರೆ. ಎಷ್ಟು ವರ್ಷಗಳ ಹಿಂದಿದ ಒಂದು ಕಾಲಘಟ್ಟವನ್ನು ಮಧ್ಯಶಿಲಾಯುಗ ಅಂತ ಕರೆದ್ರು. ಇದು ಮುಖ್ಯವಾಗಿ ಒಂದಷ್ಟು ಬದಲಾವಣೆಗೆ ಕಾರಣವಾದಂತಹ, ಮಾನವನ ಬದುಕಿನಲ್ಲಿ ಒಂದಷ್ಟು ಬದಲಾವಣೆಗೆ ಸಾಕ್ಷಿಯಾದಂಥ ಒಂದು ಕಾಲಘಟ್ಟ. ಮನುಷ್ಯನ ಬೌದ್ಧಿಕತೆ ಸ್ವಲ್ಪ ಮಟ್ಟಿಗೆ ಬೆಳೆಯಿತು. ಆ ಕಾಲಕ್ಕಿಂತ ಅವನ ಬದುಕು ಸ್ವಲ್ಪ ಸುಧಾರಣೆಯನ್ನು ಕಂಡಿತು. ಇನ್ನೊಂದಷ್ಟು ಹೊಸ ಸಂಗತಿಗಳು ಹುಟ್ಟುಕೊಂಡವು, ಬದುಕಿನಲ್ಲಿ ಆವಿರ್ಭವಿಸಿದವು. ಯಾವುದ್ಯಾವುದು ಅಂತ ಕೇಳಿದರೆ, ಉಪಕರಣದ ಆಕಾರಗಳಲ್ಲಿ ಸ್ವಲ್ಪ ಬದಲಾವಣೆ ಆಯಿತು. ಉಪಕರಣಕ್ಕೆ ಹೋಲು ಮಾಡಲಿಕ್ಕೆ ಪ್ರಾರಂಭ ಮಾಡ್ದ ಮತ್ತು ಅದಕ್ಕೊಂದು ಆಕಾರವನ್ನು ಕೊಟ್ಟ, ಶೇಪ್ಸ್. ಆ ಕಾಲದ ಬದುಕಿನ ಶಿಲೆಯ ಉಪಕರಣಗಳಿಗೆ ಒಂದು ಆಕಾರ ಬಂತು, ನಿರ್ದಿಷ್ಟ ಆಕಾರ ಬಂತು. ಶಿಲಾಯುಗ, ಹಳೆ ಶಿಲಾಯುಗದಲ್ಲಿ ಆಕಾರ ಇರಲಿಲ್ಲ, ಹೋಲ್ ಇರಲಿಲ್ಲ, ಪಾಲಿಶ್ಡ್ ಇರಲಿಲ್ಲ, ಏನಿರಲಿಲ್ಲ. ಈಗ ಉಪಕರಣದಲ್ಲಿ ಸ್ವಲ್ಪ ಆಕಾರ ಬಂತು, ಅದಕ್ಕೆ ಹೋಲನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆಯುಧಗಳನ್ನು ಈ ರೀತಿಯಲ್ಲಿ ಬದಲಾವಣೆ ಮಾಡಿ ಆತ ಬಳಸಲಿಕ್ಕೆ ಪ್ರಾರಂಭ ಮಾಡಿದ. ಮತ್ತು ಆ ಕಾಲಕ್ಕೆ ಅವನು ಹಂಟರ್ ಮಾತ್ರ ಆಗಿದ್ದ, ಬೇಟೆಗಾರ ಮಾತ್ರ ಆಗಿದ್ದ. ಮೆಸೊಲಿಥಿಕ್ಕಲ್ಲಿ, ಮಧ್ಯಶಿಲಾಯುಗದಲ್ಲಿ ಬೇಟೆಯ ಜೊತೆ ಗ್ಯಾದರರ್ ಆದ ಆತ. ಅಂದರೆ ತಾನು ಬೇಟೆಯಾಡಿದ ಆಹಾರವನ್ನು ಸಂಗ್ರಹ ಮಾಡಿಟ್ಟುಕೊಳ್ಳಬೇಕು ಹೇಳುವಂಥ ಒಂದು ಪ್ರಜ್ಞೆ ಅವನಲ್ಲಿ ಮೂಡಿತು. ನೋಡಿ, ಇದು ಒಂದು ಬಹಳ ಮುಖ್ಯವಾದಂಥ ಬೆಳವಣಿಗೆ, ಅವನ ಬೌದ್ಧಿಕ ಬೆಳವಣಿಗೆಗೆ ಸಂಬಂಧಪಟ್ಟು ಹೇಳುವುದಾದರೆ, ಮೊದಲು ಬೇಟೆಯಾಡುವುದು, ತಿನ್ನುವುದು, ಹಾಗೆ ಒಗೆದು ಹೋಗ್ತಿದ್ದ. ಆದರೆ ಈ ಮಧ್ಯಶಿಲಾಯುಗದ ಕಾಲದಲ್ಲಿ ಅವನ ಬದುಕಿನಲ್ಲಿ ಬದಲಾವಣೆ ನೋಡಿ ಹೇಗೆ ಆಗ್ತಾ ಬಂತು ನಿಧಾನಕ್ಕೆ. ಬೇಟೆಯಾಡಿದಂತಹ ಪ್ರಾಣಿಯನ್ನು ಅಥವಾ ಮಾಂಸವನ್ನು ಸಂಗ್ರಹ ಮಾಡಿಟ್ಟುಕೊಳ್ಳುವಂಥ ಒಂದು ಪ್ರಜ್ಞೆ ಆತನಲ್ಲಿ ಬೆಳೆಯಿತು. ಫಿಷರ್ಮೆನ್ ಆದ ಆತ, ಮೀನುಗಾರಿಕೆ ಪ್ರಾರಂಭ ಆದ, ಮೀನುಗಾರಿಕೆ ಇತಿಹಾಸ ಅಂತ ಹೋದರೆ ಇಲ್ಲಿ ಬರುತ್ತೆ ನೋಡಿ, ಮಧ್ಯಶಿಲಾಯುಗಕ್ಕೆ ಹೋಗ್ತದೆ. ಅದು ಮಧ್ಯಶಿಲಾಯುಗದಿಂದ ಮನುಷ್ಯನ ಬದುಕಿನಲ್ಲಿ ಮೀನುಗಾರಿಕೆ ಹೇಳುವಂಥದ್ದು ಈಗ ದೊಡ್ಡ ಉದ್ಯೋಗವೇ ಆಗಿದೆಯಲ್ಲ, ಅದು ಆ ಕಾಲಕ್ಕೆ ಪ್ರಾರಂಭ ಆಯಿತು. ಮತ್ತು ಬಹಳ ಮುಖ್ಯವಾದಂಥ ಒಂದು ಬೆಳವಣಿಗೆ ಅಂತಂದರೆ, ಬೆಂಕಿಯ ಉಪಯೋಗವನ್ನು ಆತ ಕಂಡುಹಿಡಿದ ಈ ಕಾಲದಿಂದ. ಹಳೆ ಶಿಲಾಯುಗದಲ್ಲಿ ಬೆಂಕಿಯ ಉಪಯೋಗ ಅವನಿಗೆ ತಿಳಿದಿರಲಿಲ್ಲ. ಮಧ್ಯಶಿಲಾಯುಗದಿಂದ ಬೆಂಕಿಯ ಉಪಯೋಗವನ್ನು ಆತ ಕಂಡುಕೊಳ್ತಾನೆ. ಇದು ಬಹಳ ಒಂದು ರೀತಿಯ ಕ್ರಾಂತಿಕಾರಿಕ ಬೆಳವಣಿಗೆ ನೋಡಿ. ಈಗ ಎಷ್ಟು ಅದ್ಭುತವಾದಂಥ ಸಂಗತಿಗಳು, ಬೆಳವಣಿಗೆಗಳು ಆಗಿಬಿಟ್ಟಿದೆ ಬೆಂಕಿಯಿಂದ. ಅದು ಬೆಂಕಿಯ ಉಪಯೋಗದ ಪ್ರಜ್ಞೆ ಬಂದದ್ದು ಮನುಷ್ಯನಿಗೆ ಮಧ್ಯಶಿಲಾಯುಗದಿಂದ ಈ ಬೆಂಕಿಯ ಉಪಯೋಗವನ್ನು ಆತ ಕಂಡುಕೊಳ್ತಾನೆ. ಹಾಗೆಯೇ ಪಾಟರೀಸ್ಗಳು, ಗಡಿಗೆ ಮಡಿಕೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಇವೆಲ್ಲವೂ ಶಿಲಾಯುಗದ ಪ್ರಮುಖ ಬೆಳವಣಿಗೆಗಳು ನೋಡಿ. ಉಪಕರಣಗಳಲ್ಲಿ ಬದಲಾವಣೆಗಳಾಯಿತು, ಅದಕ್ಕೆ ಆಕಾರ ಬಂತು, ಒಂದು ಹೋಲ್ಸ್ಗಳನ್ನೆಲ್ಲ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಬೆಂಕಿಯ ಉಪಯೋಗವನ್ನು ಕಂಡುಕೊಂಡ, ಗಡಿಗೆ ಮಡಿಕೆಗಳನ್ನು ತಯಾರು ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಆಹಾರ ಸಂಗ್ರಹಣೆಯ ಪ್ರಜ್ಞೆ ಬಂತು. ಇಷ್ಟೆಲ್ಲ ಬೌದ್ಧಿಕ ಬೆಳವಣಿಗೆಗಳು, ಬದಲಾವಣೆಗಳೆಲ್ಲ ಈ ಕಾಲಘಟ್ಟದಲ್ಲಿ ಸಂಭವಿಸಿದವು. ಇದು ಮಧ್ಯಶಿಲಾಯುಗ. ಇನ್ನು ಮಧ್ಯಶಿಲಾಯುಗದ ಪ್ರಮುಖ ನೆಲೆಗಳು ಯಾವುದು ಹಾಗಾದರೆ? 2 ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನು. ಮುಖ್ಯವಾಗಿ ಭಾರತದಲ್ಲಿ ಮಧ್ಯಶಿಲಾಯುಗದ ಕುರುಹುಗಳು ಕಂಡು ಬಂದಂತಹ ಸ್ಥಳಗಳು ಯಾವುದು ಅಂತ ಕೇಳಿದ್ರೆ, ರಾಜಸ್ಥಾನದ ಅಜ್ಮೀರ್ ಬರ್ಕೋಬೇಕು ಇದನ್ನ. ರಾಜಸ್ಥಾನದ ಅಜ್ಮೀರ್, ಆಮೇಲೆ ಗುಜರಾತ್ನ ಸಾಬರ್ಮತಿ ಪ್ರದೇಶ, ಸಾಬರ್ಮತಿ ಬೇಸಿನ್, ಗುಜರಾತಿನ ಸಾಬರ್ಮತಿ ಪ್ರದೇಶ, ಆಮೇಲೆ ಮಹಾರಾಷ್ಟ್ರದ ಅಹಮದ್ ನಗರ್, ಕರ್ನಾಟಕದ ಸಂಗನಕಲ್ಲು, ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು, ಮತ್ತು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ. ಇವಿಷ್ಟು
ಈ ಮೆಸೊಲಿಥಿಕ್ ಅಂದರೆ ಮಧ್ಯಶಿಲಾಯುಗದಲ್ಲಿ ನೆಲೆಗಳು, ಭಾರತದ ನೆಲೆಗಳು. ಇವಿಷ್ಟು ಮಧ್ಯಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಸಂಗತಿಗಳು. ನಿಮ್ಮ ಪಠ್ಯಕ್ಕೆ ಸೀಮಿತವಾಗಿ ಮಾತ್ರ ಹೇಳುವುದು, ಇಲ್ಲಿ ತುಂಬ ಆಳವಾಗಿ ಏನು ಹೋಗೋದು ಬೇಡ. 1 ಮಾರ್ಕ್ಸ್ 2 ಮಾರ್ಕ್ಸಿಂದ ಮಾತ್ರ ಕೇಳೋದು ಇದರಲ್ಲಿ. ಸೊ ಇವಿಷ್ಟು ಸಂಗತಿಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು. ಈಗ ಮೂರನೇದಾಗಿ ನಿಯೋಲಿಥಿಕ್, ನವಶಿಲಾಯುಗ. ಇತಿಹಾಸ ಪೂರ್ವ ಯುಗದ ಮೂರನೇ ವಿಭಾಗ ನವಶಿಲಾಯುಗ. ಇದು ಮಾನವನ ಬದುಕಿನಲ್ಲಿ ಅತ್ಯಂತ ಪ್ರಮುಖವಾದಂಥ ಕಾಲಘಟ್ಟ. ಯಾಕೆಂತಂದರೆ ಅನೇಕ ಕ್ರಾಂತಿಕಾರಿಕ ಬದಲಾವಣೆಗಳೆಲ್ಲ ಸಂಭವಿಸಿದ್ದು ಇದೇ ಯುಗದಲ್ಲಿ. ನಿಯೋಲಿಥಿಕ್, ನಿಯೋ ಅಂದರೆ ಇದು ಗ್ರೀಕ್ ಭಾಷೆಯಿಂದ ಬಂದದ್ದು. ನಿಯೋ ಅಂದರೆ ನ್ಯೂ, NEW, NEO ನ್ಯೂ, NEW ನ್ಯೂ ಅಂದರೆ ನವ, ಹೊಸ. ಲಿತ್ ಅಂದರೆ ಶಿಲಾ, ನವಶಿಲಾಯುಗ. ಈ ನವಶಿಲಾಯುಗ ಮೂರನೇ ಯುಗವಾಗಿ ಕಂಡುಬರ್ತದೆ ನಮಗೆ. ಇಲ್ಲಿ ಮನುಷ್ಯ 8000 ಕ್ರಿಸ್ತಪೂರ್ವ 8000ದಿಂದ 4000 ಕ್ರಿಸ್ತಪೂರ್ವ 8000ದಿಂದ 4000 ಈ ಕಾಲಘಟ್ಟದಲ್ಲಿ ನವಶಿಲಾಯುಗದ ಮನುಷ್ಯ ಬದುಕಿದ್ದ. ಭಾರತದಲ್ಲಿ ಕ್ವಾರ್ಟ್ಜೈಟ್ ಸ್ಟೋನನ್ನು ಕೂಡ ಬಳಸ್ತಾ ಇದ್ದ. ಶಿಲೆಯ ಉಪಕರಣಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ತಾನೆ. ಹರಿತವಾದಂತಹ ಶಾರ್ಪ್ಡ್ ಎಡ್ಜ್ ಟೂಲ್ಸನ್ನು ಆತ ಶಿಲೆಯ ಉಪಕರಣಗಳನ್ನು ಮಾಡಿದ. ವೆಲ್ ಪಾಲಿಶ್ಡ್, ನುಣುಪಾದ ಉಪಕರಣಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ವಿತ್ ವೆಲ್ ಶೇಪ್ಡ್, ಒಳ್ಳೆಯ ಆಕಾರದ ನುಣುಪಾದ ಶಾರ್ಪ್ ಎಡ್ಜ್ನಿಂದ ಕೂಡಿದ. ಮತ್ತು ಚಿಪ್ಡ್ ಅಂದರೆ ಏನದು, ಕೆತ್ತಿದಂತಹ ಉಪಕರಣಗಳನ್ನು ಬಳಸ್ತಾ ಇದ್ದ ಈ ಕಾಲಘಟ್ಟದಲ್ಲಿ. ಮತ್ತು ಅದಕ್ಕೆ ಸಾಕಷ್ಟು ವೈವಿಧ್ಯಮಯವಾದಂಥ ಆಕಾರಗಳನ್ನು ಕೂಡ ಕೊಡ್ತಾ ಇದ್ದ. ಮುಖ್ಯವಾಗಿ ತುಂಬ ಬದಲಾವಣೆಗಳು ಸಂಭವಿಸಿತು. ಅದರಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ ಕೃಷಿಯನ್ನು ಪ್ರಾರಂಭ ಮಾಡ್ತಾನೆ ಮನುಷ್ಯ. ನೋಡಿ, ಕೃಷಿ ಭಾರತದ ಅತ್ಯಂತ ಪ್ರಮುಖವಾದಂಥ ಒಂದು ವ್ಯವಸ್ಥೆ. ಆ ಕೃಷಿ ಪರಂಪರೆ ಹೇಳುವಂಥದ್ದು ಪ್ರಾರಂಭ ಆಗಿದ್ದು ಇಲ್ಲಿಂದ. ಭಾರತದ 2 ಪ್ರಮುಖ ಪರಂಪರೆಗಳಲ್ಲಿ ಒಂದು ಕೃಷಿ ಪರಂಪರೆ, ಇನ್ನೊಂದು ಋಷಿ ಪರಂಪರೆ. ಈ 2 ಪರಂಪರೆಗಳನ್ನು ನಾವು ಅತ್ಯಂತ ಎತ್ತರದಲ್ಲಿ ಇಟ್ಟು ನೋಡ್ತೇವೆ. ಇದರ ಬಗ್ಗೆ ತುಂಬ ಗೌರವಗಳನ್ನು ಇಟ್ಟು ನೋಡ್ತೇವೆ. ಅಂತಹ ಒಂದು ಕೃಷಿ ಪರಂಪರೆ ಪ್ರಾರಂಭ ಆಗಿದ್ದು ನಿಯೋಲಿಥಿಕ್, ನವಶಿಲಾಯುಗದಿಂದ. ಮನುಷ್ಯ ಕೃಷಿಯನ್ನು ಪ್ರಾರಂಭ ಮಾಡ್ತಾನೆ. ಪ್ರಾಣಿ ಸಾಕಣೆ, ಕೃಷಿಗೆ ಪೂರಕವಾಗಿ ಪ್ರಾಣಿ ಸಾಕಣೆಯನ್ನು ಪ್ರಾರಂಭ ಮಾಡ್ತಾನೆ. ದನ, ನಾಯಿ, ಕುರಿ, ಮೇಕೆ, ಈ ಎಲ್ಲ ಪ್ರಾಣಿ ಸಾಕಣೆ ಹೇಳುವಂಥದ್ದು ಪ್ರಾರಂಭ ಆಯಿತು ಮನುಷ್ಯನ ಬದುಕಿನಲ್ಲಿ. ಹಾಗೆ ಕೇವ್ಸ್ಗಳನ್ನು, ಮೊದಲು ಕೇವ್ಸ್ಗಳಲ್ಲಿ ಇರ್ತಾ ಇದ್ದ, ಗುಹೆಗಳಲ್ಲಿ ಇರ್ತಾ ಇದ್ದ. ಈಗ ಆ ಗುಹೆಗಳನ್ನು ಡೆಕೋರೇಟ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಅಂದರೆ ಅದನ್ನು ಅಲಂಕಾರಿಕ ಪ್ರಜ್ಞೆ ಬಂತು. ತಾನು ವಾಸ ಮಾಡುವಂಥ ಒಂದು ಪ್ರದೇಶವನ್ನು ಸುಂದರವಾಗಿಟ್ಕೊಳ್ಬೇಕು, ಅಲಂಕರಿತವಾಗಿರಬೇಕು, ಅಲಂಕರಿಸಲ್ಪಡಬೇಕು, ತನ್ನ ವಾಸದ ನೆಲೆ ಹೇಳುವಂತಹ ಒಂದು ಸೂಕ್ಷ್ಮ ಪ್ರಜ್ಞೆ ಅವನಲ್ಲಿ ಜಾಗೃತ ಆದಂತಹ ಕಾಲ ಇದು. ನೋಡಿ, ಈ ಗುಹೆಗಳನ್ನೇ ಅಲಂಕಾರ ಮಾಡಿಟ್ಕೊಳ್ಬೇಕು ಹೇಳುವ ಪ್ರಜ್ಞೆ ಬಂದಾಗ ಮನೆ ಕಟ್ಟಿಕೊಳ್ಳುವ ಪ್ರಜ್ಞೆ ಬರದೇ ಇರತ್ತಾ? ಖಂಡಿತವಾಗಿ ಬಂದಿರುತ್ತೆ. ಮನೆ ಕಟ್ಟುವಂತಹ ಒಂದು ತನಗೆ ವಾಸಕ್ಕೆ ಗೃಹವನ್ನು ನಿರ್ಮಾಣ ಮಾಡಿಕೊಳ್ಳುವಂಥ ಪ್ರಜ್ಞೆ ಬಂದದ್ದು ಕೂಡ ಇದೇ ನವಶಿಲಾಯುಗದಲ್ಲಿ. ಒಂದು ಸ್ಥಳದಲ್ಲಿ ನೆಲೆ ನಿಂತ ಸೆಟಲ್ಡ್ ಲೈಫ್ ಅಂತ ನಾವು ಹೇಳ್ತೇವೆ. ತಾನು ಇದೇ ಪ್ರದೇಶದಲ್ಲಿ ನೆಲೆ ನಿಲ್ಲಬೇಕು ಹೇಳುವಂಥ ಒಂದು ಪ್ರಜ್ಞೆ ಬಂತು. ಮೊದಲು ಮಾಂಸಾಹಾರವನ್ನು ಮಾತ್ರ ಸೇವಿಸ್ತಾ ಇದ್ದ, ಈಗ ವೆಜಿಟೇಬಲ್ಸ್ ಪ್ರಾರಂಭ ಆಯಿತು. ಹಾಲು, ಹಣ್ಣು, ಹಾಲಿನ ಉತ್ಪನ್ನಗಳು, ಬೇರೆ ಬೇರೆ ರೀತಿಯ ತರಕಾರಿಗಳು ಇವೆಲ್ಲವನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದ. ಕೃಷಿ ಪ್ರಾರಂಭ ಆಯಿತು, ಮನೆ ಕಟ್ಟಿಕೊಂಡ, ನೃತ್ಯದ ಪ್ರಜ್ಞೆ ಬಂತು. ಹೇಗೆ ಗೊತ್ತಾಗುತ್ತೆ ಇದೆಲ್ಲ ಅಂತಂದರೆ, ನವಶಿಲಾಯುಗದ ನೆಲೆಯಲ್ಲಿ ಮನುಷ್ಯ ಗಳ ಮೇಲೆ ನೃತ್ಯ ಮಾಡುವಂಥ ಚಿತ್ರವನ್ನೆಲ್ಲ ಕೆತ್ತಿದ್ದ. ಅದರಿಂದ ನಮಗೆ ತಿಳಿದು ಬರುತ್ತದೆ ನೃತ್ಯದ ಪ್ರಜ್ಞೆ, ಕಲಾ ಪ್ರಜ್ಞೆ ಹೇಳುವಂಥದ್ದು ಪ್ರಾರಂಭ ಆಯಿತು. ನೋಡಿ, ಎಂತೆಂಥ ಒಳ್ಳೊಳ್ಳೆ ಬೆಳವಣಿಗೆಗಳು ಸಂಭವಿಸಿದಂಥ ಕಾಲಘಟ್ಟ ಇದು. ಸೊ ಇವೆಲ್ಲವೂ ಕುಕಿಂಗ್, ಅಡಿಗೆಯ ಪ್ರಜ್ಞೆ, ವೈವಿಧ್ಯಮಯವಾದಂಥ ಅಡುಗೆಗಳು, ಬೇಯಿಸಿ ತಿನ್ನುವುದು. ಸೊ ಈ ಎಲ್ಲ ಪ್ರಜ್ಞೆಗಳು ಮನುಷ್ಯನಲ್ಲಿ
ಬಂದದ್ದು ಇದೇ ಕಾಲಘಟ್ಟದಲ್ಲಿ. ಅಲಂಕಾರಿಕ ಪ್ರಜ್ಞೆ ನೋಡಿ, ದಿನನಿತ್ಯದ ಬದುಕಿನಲ್ಲಿ ತಾನು ಚೆನ್ನಾಗಿ ಕಾಣಬೇಕು ಹೇಳುವಂಥ ಒಂದು ಪ್ರಜ್ಞೆ ಬಂತು. ಕೈಗೆ ಬಳೆಗಳನ್ನೇ ಧರಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಆಮೇಲೆ ಅದಕ್ಕೆ ರಿಂಗ್ಸ್, ಉಂಗುರಗಳನ್ನು, ಆಮೇಲೆ ಕೈಗೆ ಆ್ಯಂಕ್ಲೆಟ್ಸ್ ಅಂತ ಹೇಳ್ತೇವಲ್ಲ ಅದನ್ನು ಹಾಕ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಈ ಎಲ್ಲ ಪ್ರಜ್ಞೆಗಳು ಬಂದದ್ದು ಈ ನಿಯೋಲಿಥಿಕ್ ನವಶಿಲಾಯುಗದ ಒಂದು ಕಾಲಘಟ್ಟದಲ್ಲಿ. ಈ ಕಾಲಘಟ್ಟ ಮನುಷ್ಯನ ಬದುಕಿನ ಅತ್ಯಂತ ಪ್ರಮುಖವಾದಂತಹ ಬದಲಾವಣೆಗಳು ಸಂಭವಿಸಿದಂಥ ಕಾಲಘಟ್ಟ ಅಂತ ನಾವು ಹೇಳ್ತೇವೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಇನ್ನೊಂದು 2-3 ಬಹಳ ಪ್ರಮುಖವಾದಂಥ ಬೆಳವಣಿಗೆಗಳು, ಬದಲಾವಣೆಗಳು ಆದವು. ವರ್ಷಿಪಿಂಗ್ ಸೆನ್ಸ್ ಅಂದರೆ ಆರಾಧನಾ ಪ್ರಜ್ಞೆ, ತನ್ನನ್ನು ಬಿಟ್ಟು ಈ ಜಗತ್ತಿನಲ್ಲಿ ನಮ್ಮನ್ನೆಲ್ಲ ರಕ್ಷಣೆ ಮಾಡುವಂಥ ಒಂದು ಶಕ್ತಿ ಇದೆ ಹೇಳುವಂಥ ಒಂದು ಪ್ರಜ್ಞೆ ಮೂಡಿದಂಥ ಸಮಯ ಇದು. ಮನುಷ್ಯರನ್ನು ಬಿಟ್ಟು ನಮ್ಮನ್ನೆಲ್ಲ ರಕ್ಷಣೆ ಮಾಡುವ ಒಂದು, ಕಾಪಾಡುವಂಥ ಒಂದು ವಿಶಿಷ್ಟವಾದಂಥ ಅಗೋಚರ ಶಕ್ತಿ ಇದೆ ಹೇಳುವಂಥ ಪ್ರಜ್ಞೆ ಬಂದದ್ದು ಇದೇ ನಿಯೋಲಿಥಿಕ್ ಟೈಮಲ್ಲಿ. ಹೇಗೆ ಅಂತಂದರೆ ಆತ್ಮಗಳನ್ನು ಪೂಜೆ ಮಾಡ್ತಾ ಇದ್ದ, ಆತ್ಮಗಳನ್ನು ಆರಾಧನಾ ಭಾವದಿಂದ ನೋಡ್ತಾ ಇದ್ದ, ಪೂರ್ವಜರನ್ನು ಆರಾಧನಾ ಭಾವದಿಂದ ನೋಡ್ತಾ ಇದ್ದ. ಆಮೇಲೆ ಅದನ್ನು ಶವಗಳನ್ನು ಹೂಳಲಿಕ್ಕೆ ಪ್ರಾರಂಭ ಮಾಡ್ದ, ಅದನ್ನು ಸುಟ್ಟು ಅದರ ಭಸ್ಮಗಳನ್ನು ಶೇಖರಿಸಿಟ್ಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ದ. ಈ ಥರದ್ದೆಲ್ಲ ಬದಲಾವಣೆಗಳು, ಬೆಳವಣಿಗೆಗಳು ನಿಯೋಲಿಥಿಕ್ ಟೈಮಲ್ಲಿ ಸಂಭವಿಸ್ತು. ಹಾಗೆ ಹ್ಯೂಮನ್ ಸ್ಯಾಕ್ರಿಫೈಸ್ ಇದು ಕೂಡ ಪ್ರಾಕ್ಟೀಸಲ್ಲಿ ಇತ್ತು ಆ ಟೈಮಲ್ಲಿ. ಅಂದರೆ ಬಲಿ ಕೊಡುವಂಥ ಒಂದು ಪದ್ಧತಿ ಕೂಡ ಈ ನವಶಿಲಾಯುಗದ ಸಂದರ್ಭದಿಂದ ಪ್ರಾರಂಭ ಆಯಿತು. ಇಷ್ಟೆಲ್ಲ ನಮಗೆ ಉತ್ಖನನದಿಂದ ಈ ಎಲ್ಲ ಮಾಹಿತಿಗಳು ಸಿಗ್ತವೆ. ನೋಡಿ ಎಷ್ಟೊಂದು ಬದಲಾವಣೆಗಳು ಕಾಲದಿಂದ ಕಾಲಕ್ಕೆ ಹೇಗೆ ಮನುಷ್ಯನ ಬದುಕು ಬದಲಾವಣೆಯಾಗುತ್ತಾ ಬಂತು ಇದರಿಂದ ನಮಗೆ ತಿಳಿದು ಬರುತ್ತದೆ. ಇನ್ನು ಈ ನಿಯೋಲಿಥಿಕ್ ಯುಗದ ಪ್ರಮುಖ ನೆಲೆಗಳು ಯಾವುದು ಅಂತ ನೋಡುವುದಾದರೆ ಬರ್ಕೊಳ್ಳಿ. ನವಶಿಲಾಯುಗದ ಭಾರತದ ಪ್ರಮುಖ ನೆಲೆಗಳು: ಮಸ್ಕಿ, ಕರ್ನಾಟಕದ ಮಸ್ಕಿ, ರಾಯಚೂರು, ಕಾವೇರಿ ನದಿ ತೀರ, ಬಳ್ಳಾರಿ, ಇವೆಲ್ಲ ಕರ್ನಾಟಕದಲ್ಲಿ ಬಂತು. ಆಮೇಲೆ ತಮಿಳುನಾಡಿನ ಸೇಲಂ ಮತ್ತು ತಿರುನಾಲ್ವೇಲಿ, ತಮಿಳುನಾಡಿನ ಸೇಲಂ ಮತ್ತು ತಿರುನಾಲ್ವೇಲಿ, ತಮಿಳುನಾಡಿನ ಸೇಲಂ ಮತ್ತು ತಿರುನಾಲ್ವೇಲಿ, ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ಹೈದರಾಬಾದ್, ಕರ್ನೂಲ್ ಮತ್ತು ಹೈದರಾಬಾದ್, ಹಾಗೆ ಗುಜರಾತಿನ ಕಾಥೇವಾರ್, ಗುಜರಾತಿನ ಕಾಥೇವಾರ್, ಬಲೂಚಿಸ್ತಾನ್, ಸಿಂಧ್, ಪಾಕಿಸ್ತಾನದ ಬಲೂಚಿಸ್ತಾನ್, ಸಿಂಧ್, ಈ ಎಲ್ಲ ಪ್ರದೇಶಗಳಲ್ಲಿ ನಿಯೋಲಿಥಿಕ್ನ ಸೈಟ್ಸ್ಗಳು, ನೆಲೆಗಳು ಸಿಕ್ಕಿವೆ. ಇವಿಷ್ಟು ಇತಿಹಾಸ ಪೂರ್ವ ಯುಗದ ಶಿಲಾಯುಗದ ಸಂಬಂಧಿ ಸಂಗತಿಗಳು. ಆರಂಭದಲ್ಲಿ ನಾವು ಹಳೆ ಶಿಲಾಯುಗದ ವಿಶೇಷತೆಗಳನ್ನು ನೋಡಿದ್ವಿ, ಆಮೇಲೆ ಮಧ್ಯಶಿಲಾಯುಗದ ಸಂಗತಿಗಳನ್ನು ನೋಡಿದ್ವಿ, ನವಶಿಲಾಯುಗದ ಸಂಗತಿಗಳನ್ನು ನೋಡಿದ್ವಿ. ಇನ್ನು ಲೋಹಯುಗ ಅಂತ ಬಂದರೆ ಸ್ವಲ್ಪ ಮಾಹಿತಿ ಇದೆ ಅಷ್ಟೇ ಇಲ್ಲಿ. ಲೋಹಯುಗ ಅಂತಂದರೆ ಅದರಲ್ಲಿ 3 ರೀತಿ ಬರ್ತದೆ ನಾನು ಹೇಳಿದ ಹಾಗೆ. ಒಂದು ಕಾಪರ್ ಏಜ್, ಬ್ರೋಂಜ್ ಏಜ್ ಮತ್ತು ಐರನ್ ಏಜ್. ಇದರಲ್ಲಿ ಬ್ರೋಂಜ್ ಏಜ್ ಅಂತ ಏನು ವಿಶೇಷವಾಗಿ ಆ ಕಾಲ ಇಂತಿಷ್ಟೇ ದಿನ ಇಂತಿಷ್ಟೇ ವರ್ಷ ನಿಖರವಾಗಿ ಇತ್ತು, ಇಲ್ಲೇ ಇತ್ತು ಅಂತ ಏನು ಮಾಹಿತಿಗಳು ಸಿಕ್ಕ ಬಂದಿಲ್ಲ ನಮಗೆ ನಿಖರವಾಗಿ. ಆದರೆ ಅದನ್ನೊಂದು ಕಾಲಘಟ್ಟ ಅಂತ ಸಂಯೋಜನೆ ಮಾಡಿದ್ದಾರೆ ಅಧ್ಯಯನದ ಅನುಕೂಲತೆಗಾಗಿ. ಮನುಷ್ಯ ಮೊದಲು ಬಳಸಿದಂಥ ಮೊದಲು ಬಳಸಿದಂಥ ಲೋಹ ಯಾವುದು ಅಂತ ಕೇಳಿದ್ರೆ ಅವನಿಗೆ ಪ್ರಾರಂಭದ ಪ್ರಜ್ಞೆ ಬಂದಿದ್ದು ಬಂಗಾರವೇ, ಗೋಲ್ಡೇ. ಆದರೆ ಆಮೇಲೆ ಅವನಿಗೆ ತಿಳಿತು ಈ ಬಂಗಾರ ಇದು ಬಹಳ ಮೃದುವಾದಂತಹ ಲೋಹ, ಇದನ್ನು ನಾವು ಉಪಕರಣಗಳಿಗೆ ಬಳಸಲಿಕ್ಕೆ ಅಥವಾ ಬೇರೆ ಬೇರೆ ಸಲಕರಣೆಗಳನ್ನು ಮಾಡಲಿಕ್ಕೆ ಇದನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನು ಶೃಂಗಾರಕ್ಕೆ, ಅಲಂಕಾರಕ್ಕೆ ಸೀಮಿತವಾಗಿಟ್ಟ, ಆರಂಭದಲ್ಲೇ ಇಟ್ಟುಬಿಟ್ಟಿದ್ದ ಅದನ್ನು ಅಲಂಕಾರಕ್ಕೆ ಅಂತ. ಸೊ ಅಂಥದ್ದೊಂದು ಪ್ರಜ್ಞೆ ಇತ್ತು ಅವನಿಗೆ. ಸೊ ಗೋಲ್ಡ್ ಸಿಕ್ಕಿದ್ರೂ ಕೂಡ ಅದನ್ನು ಸೀಮಿತ ವ್ಯಾಪ್ತಿಗೆ ಇಟ್ಟ, ಅಲಂಕಾರಕ್ಕೆ ಹೇಳುವಂಥ ಒಂದು ಸೀಮಿತ ವ್ಯಾಪ್ತಿಗೆ ಆ ಲೋಹವನ್ನು ಇಟ್ಟ. ಹಾಗಾದರೆ ನಂತರ ಯಾವ ಲೋಹ ಪ್ರಾರಂಭ ಆಯಿತು, ಲೋಹವನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದ ಅಂತ ಕೇಳಿದ್ರೆ ಉತ್ತರ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಆತ ಬಳಸಿದ್ದು ಕಾಪರ್, ತಾಮ್ರ. ಆದರೆ ದಕ್ಷಿಣ ಭಾರತದಲ್ಲಿ ಕಬ್ಬಿಣವನ್ನು ಬಳಸ್ತಾನೆ. ಆ
ತಾಮ್ರ ಮತ್ತು ಕಬ್ಬಿಣ ಇವೆರಡರಿಂದಲೂ ನಾನಾ ರೀತಿಯ ಉಪಕರಣಗಳು ಸಲಕರಣೆಗಳನ್ನು ಆತ ಮಾಡಿ ಅದನ್ನು ಬೇರೆ ಬೇರೆ ಬಳಕೆಗೆ ಬಳಸ್ತಾನೆ ಆತ. ಮುಖ್ಯವಾಗಿ ತಾಮ್ರ ಯುಗದಲ್ಲಿ ಕಾಪರನ್ನು ಆತ ಆಭರಣಗಳ ತಯಾರಿಕೆಗೆ, ಆಮೇಲೆ ಸ್ವರ್ಡ್ಸ್ ಖಡ್ಗ ಕತ್ತಿಯ ತಯಾರಿಕೆಗೆ, ಆಕ್ಸಸ್ ಕೈಕೊಡಲಿಯ ಒಂದು ತಯಾರಿಕೆಗೆ ಬಳಸ್ತಾ ಇದ್ದ. ಮತ್ತು ಕೃಷಿ ಚಟುವಟಿಕೆಗಳಿಗೆ ಕೂಡ ತಾಮ್ರವನ್ನು ಬಳಸ್ತಾ ಇದ್ದ. ಫಿಶಿಂಗ್, ಹಂಟಿಂಗ್, ಗ್ಯಾದರಿಂಗ್ ಇವೆಲ್ಲದಕ್ಕೂ ಆತ ತಾಮ್ರಗಳನ್ನು ಬಳಸ್ತಾ ಇದ್ದ. ಈ ಹರಪ್ಪನ್ ಸಿವಿಲೈಸೇಷನ್ ಕೂಡ ಇದರ ಬಳಕೆಯನ್ನು ನಾವು ಸಾಕಷ್ಟು ನೋಡಬಹುದು. ಹೀಗಾಗಿ ತಾಮ್ರ ಯುಗದಲ್ಲಿ ತಾಮ್ರದ ಲೋಹ ಅನೇಕ ವ್ಯವಸ್ಥೆಗಳಿಗೆ ಅಳವಡಿಸಲ್ಪಡ್ತು ಹೇಳುವುದು ಸ್ಪಷ್ಟ ಆಗ್ತದೆ. ಇನ್ನು ಐರನ್ ಏಜ್, ಕೊನೆಯದಾಗಿ ಐರನ್ ಏಜ್ ಬಗ್ಗೆ ನಾವು ನೋಡೋದಾದರೆ, ಐರನ್ ಏಜ್ ಹಂಟಿಂಗ್ ಮತ್ತು ಪಾಸ್ಟರಲ್ ಆಕ್ಯುಪೇಷನ್ಸ್ ಇವೆರಡರನ್ನು ಸೈಡ್ ಲೈನ್ ಮಾಡುತ್ತೆ. ಹಂಟಿಂಗ್ ಅಂದರೆ ಬೇಟೆ ಮತ್ತು ಹೈನುಗಾರಿಕೆ. ಈ ಪ್ರಾಣಿ ಸಾಕಣೆ, ಹೈನುಗಾರಿಕೆ ಇವೆಲ್ಲ ಏನಿದೆಯಲ್ಲ ಇವನ್ನು ಸೈಡ್ ಲೈನ್ ಮಾಡಿ ಮುಖ್ಯವಾಗಿ ಅಗ್ರಿಕಲ್ಚರ್ ಹೇಳುವುದು ಔನ್ನತ್ಯಕ್ಕೆ ಏರಿತು. ಐರನ್ ಏಜಲ್ಲಿ ಕೃಷಿ ಹೇಳುವುದು ತುಂಬ ಬೆಳವಣಿಗೆಯಾದದ್ದು. ನಿಯೋಲಿತಕ್ಕಿಂತ ಹೆಚ್ಚು ಡೆವಲಪ್ಡ್ ವರ್ಷನ್ನಲ್ಲಿ ಅಗ್ರಿಕಲ್ಚರ್ ಸಿಗೋದು ನಮಗೆ ಐರನ್ ಏಜಲ್ಲಿ. ಆ ಪಾಸ್ಟ್ರಲ್ ಆಕ್ಯುಪೇಷನ್ಸ್ ಮತ್ತು ಹಂಟಿಂಗ್ ಇವೆರಡು ಸೈಡ್ ಲೈನ್ ಆಗಿ ಅಗ್ರಿಕಲ್ಚರ್ ವಿಶೇಷವಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತು. ಇದು ಐರನ್ ಏಜ್ನ ಬಹುಮುಖ್ಯವಾದಂಥ ಒಂದು ಸಂಗತಿ ಅಂತ ಹೇಳಬಹುದು. ಮುಖ್ಯವಾಗಿ ಈ ಐರನ್ ಏಜ್ನಲ್ಲಿ ತುಂಬ ವ್ಯವಸ್ಥೆಗಳು ಬದಲಾವಣೆಗಳು ಬಂದಂಥದ್ದು ದಕ್ಷಿಣ ಭಾರತದಲ್ಲೇ ಅಂತ ಹೇಳ್ಬೋದು. ನಾನು ಆರಂಭದಲ್ಲೇ ಹೇಳದ್ನಲ್ಲ, ಉತ್ತರ ಭಾರತದಲ್ಲಿ ಕಾಪರ್ ಏಜ್ ಸ್ವಲ್ಪ ಹೆಚ್ಚು ಕಂಡು ಬಂದರೆ ದಕ್ಷಿಣ ಭಾರತದಲ್ಲಿ ಐರನ್ ಏಜ್ ವಿಶೇಷವಾಗಿ ಕಂಡು ಬರುತ್ತದೆ. ಇವಿಷ್ಟು ಮೆಟಲ್ ಏಜ್, ಕಾಪರ್ ಏಜ್, ಬ್ರಾನ್ಸ್ ಏಜಿಗೆ ಸಂಬಂಧಪಟ್ಟು ಯಾವ ನಿರ್ದಿಷ್ಟ ಸ್ಪಷ್ಟವಾದಂಥ ದಾಖಲೆಗಳು ಭಾರತದಲ್ಲಿ ಕಂಡು ಬಂದಿಲ್ಲ. ಆದರೂ ಅಧ್ಯಯನದ ಅನುಕೂಲತೆಗಾಗಿ ಅದನ್ನ ಇಟ್ಟಿದ್ದಾರೆ ಅಷ್ಟೇ. ಯಾವುದೇ ಪ್ರಶ್ನೆಗಳು ಅದರ ಬಗ್ಗೆ ಬೀಳೋದಿಲ್ಲ. ನೀವೇನು ತಲೆ ಕೆಡಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. 1 ಮಾರ್ಕ್ಸಿಂದ ಯಾವುದಾದ್ರೂ ಒಂದು ಪ್ರಶ್ನೆ ಇವಿಷ್ಟಕ್ಕೆ ಸಂಬಂಧಪಟ್ಟು ಈ ಐರನ್ ಏಜ್ ಮತ್ತು ಕಾಪರ್ ಏಜಿಗೆ ಸಂಬಂಧಪಟ್ಟು ಬೀಳಬಹುದು ಅಷ್ಟೇ. ಇವಿಷ್ಟು ಈ ಲೋಹ ಯುಗದ ಸಂಗತಿಗಳು. ಇನ್ನೂ ನಿಮಗೆ ಇದನ್ನೇ ಪ್ರತ್ಯೇಕವಾಗಿ ಹೇಳ್ತಾ ಹೋದರೆ ತುಂಬ ಸುದೀರ್ಘವಾಗಿ ಹೇಳ್ಬೋದು. ಆದರೆ ಪದವಿ ಪೂರ್ವ ವ್ಯವಸ್ಥೆಗೆ 2ನೇ ಚಾಪ್ಟರು ಅತ್ಯಂತ ಚಿಕ್ಕ ಅಧ್ಯಾಯವಾಗಿ ಇದನ್ನು ಇಟ್ಟಿದ್ದಾರೆ. ಆ ಚಿಕ್ಕ ಅಧ್ಯಾಯಕ್ಕೆ ಸಾಕಾಗುವಷ್ಟು ಮಾಹಿತಿಯನ್ನು ಮಾತ್ರ ನಾನು ಚಿಕ್ಕದಾಗಿ ಕೊಟ್ಟಿದ್ದೇನೆ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗದೆ ಹೋದರೆ ಸ್ವಲ್ಪ ಸ್ಪೀಡ್ ಏನಾದರೂ ಆದರೆ ಮತ್ತೆ ನೋಡ್ಬೋದು, ನಿಮಗೆಲ್ಲ ಅವಕಾಶ ಇದೆ, ಮತ್ತೆ ಹಾಕ್ಕೊಂಡು ನೋಡ್ಬೋದು. ಆಗ ಅದನ್ನು ಮತ್ತೆ ಅಲ್ಲಿ ಪಾಸ್ ಮಾಡಿಕೊಂಡು ನೀವು ಬರೆದಿಟ್ಕೊಳ್ಬೋದು. ಆ ವ್ಯವಸ್ಥೆ ಕೂಡ ಇದರೊಳಗಿದೆ. ಹೀಗಾಗಿ ನೀವೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಇವಿಷ್ಟು ಇತಿಹಾಸ ಪೂರ್ವಯುಗ ಮತ್ತು ಇತಿಹಾಸ ಪೂರ್ವಯುಗದ ಶಿಲಾಯುಗ ಹಾಗೂ ಲೋಹಯುಗಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಸಂಗತಿಗಳಾಗಿವೆ. ಇದು 2ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು.